ದೇವರ ಪರಿಶುದ್ಧವಾದ ನಾಮಕ್ಕೆ ಮಹಿಮೆ ಉಂಟಾಗಲಿ. ಪ್ರೈಸ್ ದಿ ಲಾರ್ಡ್. ಒಂದು ವಾಕ್ಯ ಓದೋಣ. 2 ತಿಮೋತಿ 3ನೇ ಅಧ್ಯಾಯ ವಾಕ್ಯ 1ರಿಂದ 5. 2 ತಿಮೋತಿ 3ನೇ ಅಧ್ಯಾಯ ವಾಕ್ಯ 1ರಿಂದ 5. ಅಂತಿಮ ದಿನಗಳು ಕಷ್ಟಕರವಾದ ಕಾಲವಾಗಿರುತ್ತದೆ ಎಂಬುದನ್ನು ಜ್ಞಾಪಕದಲ್ಲಿಡು. ಜನರು ಸ್ವಾರ್ಥ ಚಿಂತಕರು, ಲೋಭಿಗಳು, ಅಹಂಕಾರಿಗಳು, ಬಡಾಯಿಕೋರರು, ದೇವದೂಷಕರು, ಎತ್ತವರಿಗೆ ಅವಿಧೇಯರು, ಕೃತಜ್ಞರು, ಭಕ್ತಿಹೀನರು ಹಾಗೂ ಓಕೆ ಬ್ರದರ್, ಒಂದು ನಿಮಿಷ ವೆಯ್ಟ್ ಮಾಡಿ. ಮೋತಿ ಸಿಸ್ಟರ್, ನೀವು ಓದ್ತೀರಾ? 2 ತಿಮೋತಿ 3ನೇ ಅಧ್ಯಾಯ ವಾಕ್ಯ 1ರಿಂದ 5. ಅಂತಿಮ ದಿನಗಳು ಕಷ್ಟಕರವಾದ ಕಾಲವಾಗಿರುತ್ತದೆ ಎಂಬುದನ್ನು ಜ್ಞಾಪಕದಲ್ಲಿಡು. ಜನರು ಸ್ವಾರ್ಥ ಚಿಂತಕರು, ಲೋಭಿಗಳು, ಅಹಂಕಾರಿಗಳು, ಬಡಾಯಿಕೋರರು, ದೇವದೂಷಕರು, ಹೆತ್ತವರಿಗೆ ಅವಿಧೇಯರು, ಕೃತಜ್ಞರು, ಭಕ್ತಿಹೀನರು ಆಗುವರು. ಅವರು ಮಮತೆ ಇಲ್ಲದವರು, ಸಮಾಧಾನ ಸಹಿಸದವರು, ಚಾಡಿಕೋರರು, ಸ್ವೇಚ್ಛಾವರ್ತಿಗಳು, ಕ್ರೂರಿಗಳು, ಒಳಿತನ್ನು ದ್ವೇಷಿಸುವವರು ಆಗುವರು. ನಂಬಿಕೆ ದ್ರೋಹಿಗಳು, ದುಡುಕುವವರು, ಮಹಾಗರ್ವಿಗಳು ಆಗುವರು. ದೇವರನ್ನು ಅರಸದೆ ಭೋಗಗಳನ್ನೇ ಬಯಸುವರು. ಅವರು ಭಕ್ತಿಯ ವೇಷ ಧರಿಸಿದ್ದರೂ ಅದರ ನಿಜವಾದ ಶಕ್ತಿಯನ್ನು ಅಲ್ಲಗಳೆಯುವರು. ಅಂಥವರ ಸಹವಾಸ ನಿನಗೆ ಬೇಡ. ಪ್ರೈಸ್ ದಿ ಲಾರ್ಡ್. ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಇದೆ, ಅಂತಿಮ ದಿನಗಳು ಕಷ್ಟಕರವಾದ ದಿನಗಳಾಗಿರುತ್ತವೆ ಎಂಬುದಾಗಿ ಬೈಬಲ್ ನಮಗೆ ಎಚ್ಚರಿಕೆಯನ್ನು ನೀಡುತ್ತೆ. ಪ್ರೈಸ್ ದಿ ಲಾರ್ಡ್. ಆದರೆ ಇಲ್ಲಿ ಜನರು ಅಂತಿಮ ದಿನಗಳಲ್ಲಿ ಏನು ಮಾಡ್ತಾರೆ ಎಂಬುದನ್ನು ಪ್ರಭು ಯೇಸು ಕ್ರಿಸ್ತರು ಮುಂಚಿತವಾಗಿಯೇ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಪವಿತ್ರಾತ್ಮರು ಸಂತ ಪೌಲರ ಮುಖಾಂತರ ನಮಗೆ ಎಚ್ಚರಿಕೆಯ ಸಂದೇಶವನ್ನು ಇಟ್ಟಿದ್ದಾರೆ. ಪ್ರೈಸ್ ದಿ ಲಾರ್ಡ್. ನೋಡಿ, ನಾವು ಕಣ್ಣಾರೆ ಕಂಡಂಥ ಕೆಲವು ಘಟನೆಗಳನ್ನು ನಾವು ನೆನಪಿಗೆ ತಂದುಕೊಳ್ಳೋಣ. ನಾವು ಜೀವಂತವಾಗಿರುವಾಗಲೇ ನಾವು ಕಣ್ಣಾರೆ ಕಂಡಂಥ ಕೆಲವು ಘಟನೆಗಳು. ಕೊರೋನಾವನ್ನ ನಾವು ನೋಡಿದೀವಿ ಅಲ್ವಾ? ಕೊರೋನಾ 1, ಕೊರೋನಾ 2 ಭಾಗವನ್ನು ನಾವು ನೋಡಿದೀವಾ? ಪ್ರೈಸ್ ದಿ ಲಾರ್ಡ್. ಕೊರೋನಾದಲ್ಲಿ ಅನೇಕ ಜನರು ಮರಣ ಹೊಂದಿದ್ರು ಅಲ್ವಾ? ತುಂಬಾ ಜನ ಸತ್ತೋದ್ರು. ತುಂಬಾ ಜನ ಅಂಗವಿಕಲರಾದ್ರು. ಕೆಲವು ಜನ ಕಣ್ಣಿನ ದೃಷ್ಟಿ ಕಳ್ಕೊಂಡ್ರು. ಕೆಲವು ಜನ ಹಾರ್ಟ್ ಪ್ರಾಬ್ಲಮ್ ಆಯ್ತು ಅವರಿಗೆ. ಕೆಲವು ಜನ ಬೇರೆ ಬೇರೆ ರೀತಿಯಾದ ಸಮಸ್ಯೆಗಳು ಆಯ್ತು. ಇನ್ನು ಅನೇಕ ಜನರಿಗೆ ಏನಾಯ್ತು? ಬೇರೆ ಬೇರೆ ರೀತಿಯಾದ ಪರಿಣಾಮಗಳಾಯಿತು. ಆರೋಗ್ಯದ ಮೇಲೆ ಬೇರೆ ಬೇರೆ ರೀತಿಯಾದ ಪರಿಣಾಮಗಳಾಯಿತು. ಪ್ರೈಸ್ ದಿ ಲಾರ್ಡ್. ಆದರೂ ಕೂಡ ದೇವರು ನಮ್ಮನ್ನ ಇನ್ನೂ ಜೀವಂತವಾಗಿ ಇಟ್ಟಿದ್ದಾರಾ? ಕೇಳಿಸ್ತಾ ಇದೆಯಾ? ಪ್ರೈಸ್ ದಿ ಲಾರ್ಡ್. ಇಟ್ಟಿದ್ದಾರೆ ಅಲ್ವಾ? ಅದಾದ್ಮೇಲೆ ಸುನಾಮಿ ಬಂತು. ತುಂಬಾ ಕಡೆ ಸುನಾಮಿ ಬಂತು. ವೇಲಾಂಗಣಿ, ತಮಿಳುನಾಡಲ್ಲಿ ಅನೇಕ ಬಾರಿ ಸುನಾಮಿ ಬಂತು. ಬೇರೆ ಬೇರೆ ಸ್ಥಳಗಳಲ್ಲಿ ಸುನಾಮಿ ಬಂತು. ಆ ಸುನಾಮಿಯಲ್ಲಿ ಏನು ಮಾಡಿದ್ರು? ಅನೇಕ ಜನರು ಮರಣ ಹೊಂದಿದ್ರು. ಅನೇಕ ಜನರು ಮನೆ ಮಠ ಕಳ್ಕೊಂಡ್ರು. ದುಡಿಲಿಕ್ಕಿದ್ದಂತಹ ಒಂದು ಭೂಮಿಯನ್ನು ಕೂಡ ಕಳ್ಕೊಂಡ್ರು. ಆ ಸುನಾಮಿ ಬಂದ ಕಾರಣ ಅನೇಕ ಜನರು ರೋಗಿಗಳಾದ್ರು. ಅನೇಕ ಜನ ತಂದೆ ತಾಯಿಗಳನ್ನು ಕಳ್ಕೊಂಡ್ರು, ಅನಾಥರಾದ್ರು. ಹೌದಾ? ಪ್ರೈಸ್ ದಿ ಲಾರ್ಡ್. ಆದ್ರೂ ಕೂಡ ದೇವರು ನಮ್ಮನ್ನ ಮುಟ್ಲಿಲ್ಲ. ನಮ್ಮನ್ನ ಮುಟ್ಲಿಲ್ಲ. ಪ್ರೈಸ್ ದಿ ಲಾರ್ಡ್. ಅದಾದ್ಮೇಲೆ ಪ್ರಕೃತಿಯ ವಿಕೋಪಗಳಾಯಿತು ಅಲ್ವಾ? ಕೇರಳದಲ್ಲಿ ವಯನಾಡಲ್ಲಿ ಒಂದೇ ದಿನದಲ್ಲಿ 100ಕ್ಕಿಂತ ಹೆಚ್ಚು ಜನರು ಮಣ್ಣಲ್ಲಿ ಮಣ್ಣಾಗೋದ್ರು. ದುಡಿಮೆ ಮಾಡಿ ಇಟ್ಟಿದ್ದಂತಹ ಎಲ್ಲವನ್ನ ಕಳ್ಕೊಂಡ್ರು. ಪ್ರೈಸ್ ದಿ ಲಾರ್ಡ್. ಭೂಕಂಪಗಳಾಯಿತು. ರೋಗಿಗಳು ಹೆಚ್ಚಾಯಿತು. ಈಗೆಲ್ಲ ರೋಗ ಜಾಸ್ತಿ. ಎಲ್ಲೇ ನೋಡಿದ್ರು
ಒಂದು ಗಲ್ಲಿಗೂ ಸಂದಿಗೂ ನಮಗೆ ಹಾಸ್ಪಿಟಲ್ಗಳನ್ನು ನಾವು ನೋಡ್ಬೋದು. ಕಾರಣ ರೋಗ. ಅದಾದ್ಮೇಲೆ ಬಾಧೆಗಳು, ಕುಟುಂಬದಲ್ಲಿ ಬಾಧೆ, ಸಮಾಧಾನ ಇಲ್ಲ, ನೆಮ್ಮದಿ ಇಲ್ಲ. ಅದಾದ್ಮೇಲೆ ಹಿಂಸೆಗಳು, ಮಾನಸಿಕ ಹಿಂಸೆಗಳು, ಕೊಲೆಗಳು. ನಾವು ಕಳೆದ ದಿನಗಳಲ್ಲಿ ನಾವು ನೋಡ್ದು ಮಣಿಪುರಲ್ಲಿ ಅನೇಕ ಕೊಲೆಗಳಾಗೋಯ್ತು ಅಲ್ವಾ? ಹೌದಾ? ನೀವೆಲ್ಲ ಕಣ್ಣಾರೆ ನೋಡಿದ್ದೀರಾ, ಕಣ್ಣಾರೆ ಕಂಡಿದ್ದೀರಾ? ಕಣ್ಣಾರೆ ಕಂಡಿರುವಂತ ವಿಷಯಗಳು ಇವೆಲ್ಲ. ಅದಾದ್ಮೇಲೆ ಯುದ್ಧಗಳಾಯ್ತು. ಇಸ್ರೇಲ್ ದೇಶ, ಯುಕ್ರೇನ್ ದೇಶ, ರಷ್ಯಾ ದೇಶ, ಗಾಜಾ ಪಟ್ಟಣ, ಇರಾಕ್, ಇರಾನ್, ಪ್ಯಾಲೆಸ್ತೈನ್, ಅಮೇರಿಕ, ಭಾರತ ಎಲ್ಲ ದೇಶಗಳಲ್ಲಿ ಯುದ್ಧಗಳಾಯ್ತು. ಅನೇಕ ಜನರ ಮರಣ ಆಯಿತು. ಅನೇಕ ಜನರು ಮನೆಗಳನ್ನು ಕಳ್ಕೊಂಡ್ರು, ಆಸ್ತಿ ಪಾಸ್ತಿ ಕಳ್ಕೊಂಡ್ರು. ದೇಶ ನಾಶ ಆಯಿತು. ಕೆಲಸ ಇಲ್ಲ, ತಿನ್ಲಿಕ್ಕೆ ಊಟ ಇಲ್ಲ. ಆದ್ರೂ ಕೂಡ ದೇವರು ನಮ್ಮನ್ನ ಮುಟ್ಲಿಲ್ಲ. ಮುಟ್ಟಿದ್ರ? ಮುಟ್ಟಿಲ್ಲ. ಪ್ರೈಸ್ ದಿ ಲಾರ್ಡ್. ಇನ್ನೊಂದು ದುರಂತ, ನಿನ್ನೆ ನಡೆದಂತ ದುರಂತ. 3 ಗಂಟೆ 20 ಆಸುಪಾಸಿನಲ್ಲಿ ಅಲಹಾಬಾದ್ ಅಂದ್ರೆ ಗುಜರಾತ್ ಅಲ್ಲಿ ಇರುವಂತಹ ಅಲಹಾಬಾದ್ ಅಲ್ಲಿ ವಿಮಾನ ಒಂದು ಕ್ರ್ಯಾಶ್ ಆಯಿತು. ವಿಮಾನ ಒಂದು ನಾಶ ಆಯಿತು. 242 ಜನರು ಪ್ರಯಾಣ ಮಾಡ್ತಾ ಇದ್ರು ಭಾರತದಿಂದ ಲಂಡನ್ ದೇಶಕ್ಕೆ. 242 ಜನರು ಪ್ರಯಾಣ ಮಾಡ್ತಾ ಇದ್ರು. ಅದರಲ್ಲಿ 242 ಜನರಲ್ಲಿ 241 ಜನ ಸಂಪೂರ್ಣವಾಗಿ ಸುಟ್ಟು ಕರ್ಕಲಾದ್ರು. ಉಳಿದಿದ್ದು ಒಬ್ಬನೇ ಒಬ್ಬ ವ್ಯಕ್ತಿ ಮಾತ್ರ. ಪ್ರೈಸ್ ದಿ ಲಾರ್ಡ್. ನಿನ್ನೆ ನಡೆದಂತ ಘಟನೆ. ಆದ್ರೂ ಕೂಡ ದೇವರು ನಮ್ಮನ್ನ ಮುಟ್ಲಿಲ್ಲ, ನಮ್ಮ ಕುಟುಂಬವನ್ನು ಮುಟ್ಲಿಲ್ಲ. ಹೌದಾ? ಪ್ರೈಸ್ ದಿ ಲಾರ್ಡ್. ಕಾರಣ ಏನು? ಇದೆಲ್ಲ ಆಗ್ಲಿಕ್ಕೆ ಕಾರಣ ಏನು? ಪ್ರೈಸ್ ದಿ ಲಾರ್ಡ್. ಇಲ್ಲೇ ಇದೆ ನೋಡಿ ವಾಕ್ಯ ಹೇಳುತ್ತೆ. ಏನು? 4ನೇ ವಾಕ್ಯ ಹೇಳುತ್ತೆ, ಎತ್ತವರಿಗೆ ಅವಿಧೇಯರು, ದೇವದೂಷಕರು, ಮಮತೆ ಇಲ್ಲದವರು, ಸಮಾಧಾನ ಸಹಿಸದವರು, ಚಾಡಿಕೋರರು, ಸ್ವಚ್ಛಾಚಾರಿಗಳು, ಕ್ರೂರಿಗಳು, ಒಳಿತನ್ನ ದ್ವೇಷಿಸುವವರು, ನಂಬಿಕೆ ದ್ರೋಹಿಗಳು, ದುಡುಕುವವರು, ಮಹಾಗರ್ವಿಗಳು ಆಗುವರು. ದೇವರನ್ನು ಅರಸದೆ ಭೋಗಗಳನ್ನೇ ಬಯಸುವರು. ಭೋಗ ಜೀವನದಲ್ಲಿ ಎಂಜಾಯ್ ಮಾಡಬೇಕು. ಪ್ರೈಸ್ ದಿ ಲಾರ್ಡ್. ನಿನ್ನೆ ನಡೆದಂತ ದುರ್ಘಟನೆಯಲ್ಲಿ ಒಬ್ಬ ಡಾಕ್ಟರ್, ಲಂಡನ್ ದೇಶದಲ್ಲಿ ಒಬ್ಬ ಡಾಕ್ಟರ್ ಆಗಿದ್ದಂಥ ವ್ಯಕ್ತಿ ಇಲ್ಲಿಂದ ಕುಟುಂಬ ಬಿಟ್ಟು ಹೋಗಿ ಅಲ್ಲೋಗಿ ಕಷ್ಟಪಟ್ಟು ದುಡಿದು ಅಲ್ಲೊಂದು ಮನೆ ಕಟ್ಟಿ ಸರಿ ಮನೆಗೆ ಗೃಹ ಪ್ರವೇಶಕ್ಕೆ ಇಲ್ಲಿಂದ ಹೆಂಡತಿ ಮತ್ತೆ 3 ಮಕ್ಕಳನ್ನ ಕರ್ಕೊಂಡು ಹೋಗ್ಲಿಕ್ಕೆ ಬಂದಂತ ವ್ಯಕ್ತಿ ಮನೆ ಕಟ್ಟಿ ಹೆಂಡತಿ ಮತ್ತೆ ಮಕ್ಕಳನ್ನ ಕರ್ಕೊಂಡೋಗಿ ಆ ಮನೆಯಲ್ಲಿ ಏನಾಗ್ಬೇಕಲ್ಲಿ ಅಲ್ಲೋಗಿ ವಾಸ ಮಾಡಬೇಕಾಗಿತ್ತು. ಪ್ರೈಸ್ ದಿ ಲಾರ್ಡ್. ನಿನ್ನೆ ನಡೆದ ಘಟನೆಯಲ್ಲಿ ಗಂಡ ಹೆಂಡತಿ 3 ಮಕ್ಕಳು ಸಂಪೂರ್ಣವಾಗಿ ಏನಾಗೋದ್ರು? ಸಂಪೂರ್ಣವಾಗಿ ಬೂದಿ ಆಗೋದ್ರು. ಇದೆಲ್ಲ ನಮ್ಗೆ ಏನು ತಿಳಿಸ್ಕೊಡ್ತಾ ಇದೆ? ಯಾಕೆ ದೇವರು ನಮ್ಮನ್ನ ಇನ್ನೂ ಜೀವಂತವಾಗಿ ಇಟ್ಟಿದ್ದಾರೆ ನೋಡಿ. ಅವ್ರನ್ನೆಲ್ಲ ಮುಟ್ಟಿದಂಥ ದೇವರು, ಆ ಎಲ್ಲ ಘಟನೆಗಳಿಗೆ ಅವಕಾಶ ಕೊಟ್ಟಂಥ ದೇವರು ಯಾಕೆ ನಮ್ಮ ಮೇಲೆ ಯಾವುದೇ ರೀತಿಯಾದ ಸೈತಾನನ ಆಕ್ರಮಣ ಬಡದ ಹಾಗೆ, ಸೈತಾನನ ಆಕ್ರಮಣ ನಮ್ಮ ಮೇಲೆ, ನಮ್ಮ ಕುಟುಂಬದ ಮೇಲೆ ನಡೆಯದ ಹಾಗೆ 1-2 ಸೆಕೆಂಡ್ ಸಾಕಲ್ವಾ ನಾವು ವಾಸವಾಗಿರೋ ಮನೆ ಬೀಳ್ಲಿಕ್ಕೆ? ಹೌದಾ? ಹೌದು ಬ್ರದರ್, ಸಾಕು 2 ಸೆಕೆಂಡ್. ಇದ್ದೀರಾ ಹೋಗ್ಲಿ. ಇದೀವಿ ಬ್ರದರ್. ಪ್ರೈಸ್ ದಿ ಲಾರ್ಡ್. ದಿನಗಳು ಕಳಿತ ಏನಾಗ್ತದೆ ಹೇಳಿ? ದಿನಗಳು ಕಳಿತ ಕ್ರೈಸ್ತರು ದೇವರನ್ನ ಏನ್ ಮಾಡ್ತಾ ಇದ್ದಾರೆ? ದೇವರನ್ನ ನೋಯಿಸ್ತಾ ಇದ್ದಾರೆ. ಗೊತ್ತಾ ನಿಮ್ಗದು? ದೇವರನ್ನ ನೋಯಿಸ್ತಾ ಇರೋದು ಯಾರು? ಪ್ರೈಸ್ ದಿ ಲಾರ್ಡ್. ಕ್ರೈಸ್ತರು. ಯಾಕೆ ಗೊತ್ತಾ? ಇವತ್ತಿಗೂ ಕೂಡ ಕಥೋಲಿಕ ಕ್ರೈಸ್ತರಿಗೆ ವಿಗ್ರಹಗಳನ್ನು ಬಿಟ್ಟು ಆರಾಧನೆ ಮಾಡಲಿಕ್ಕೆ ಅವರಿಗೆ ಸ್ವಲ್ಪವೂ ಕೂಡ ಏನಿಲ್ಲ, ಇಷ್ಟ ಅಲ್ಲ, ಶಕ್ತಿ ಇಲ್ಲ. ಸ್ವಲ್ಪವೂ ಕೂಡ ಏನಿಲ್ಲ, ಶಕ್ತಿ ಇಲ್ಲ. ಪ್ರೈಸ್ ದಿ ಲಾರ್ಡ್. ಶಕ್ತಿ ಇಲ್ಲ.
ನೋಡಿ, ಅದೇ ತಿಮೋತಿಯಲ್ಲಿ 4ನೇ ಅಧ್ಯಾಯ ವಾಕ್ಯ 3-5 ತನಕ ಓದೋಣ. 2 ತಿಮೋತಿ 4ನೇ ಅಧ್ಯಾಯ ವಾಕ್ಯ 3-5 ತನಕ ಓದೋಣ. ಜನರು ಬೋಧನೆಯನ್ನು ಸಹಿಸದೆ ಸ್ವೇಚ್ಛಾಚಾರಿಗಳಾಗುವ ಕಾಲವೂ ಬರುತ್ತದೆ. ತಮ್ಮ ದುರುಚ್ಛೆಗಳಿಗೆ ಅನುಗುಣವಾಗಿ ಬೋಧಿಸುವವರಿಗೆ ಕಾತರದಿಂದ ಕಿವಿಗೊಡಲು ಕೂಡಿಕೊಳ್ಳುತ್ತಾರೆ. ಸತ್ಯಕ್ಕೆ ಕಿವಿಗೊಡದೆ ಕಟ್ಟುಕತೆಗಳನ್ನು ಕೇಳಲು ಅಲೆದಾಡುತ್ತಾರೆ. ಆದರೆ ನೀನು ಎಲ್ಲಾ ಸನ್ನಿವೇಶಗಳಲ್ಲೂ ಸ್ಥಿರಚಿತ್ತದಿಂದಿರು, ಕಷ್ಟವನ್ನು ಸಹಿಸಿಕೋ, ಶುಭ ಸಂದೇಶವನ್ನು ನಿಷ್ಠೆಯಿಂದ ಸಾರು, ನಿನ್ನ ಕರ್ತವ್ಯವನ್ನು ಸರಿಯಾಗಿ ನಿರ್ವಹಿಸು. ಸ್ಪಷ್ಟವಾಗಿ ಹೇಳಿ ಆಗೋಯ್ತು. ಜನರು ಏನ್ ಮಾಡ್ತಾರಂತೆ? ದುರ್ಬೋಧನೆಗೆ ಅವರು ಕಿವಿಗೊಡ್ತಾರೆ. ಪ್ರೈಸ್ ದಿ ಲಾರ್ಡ್. ಮ್ಯೂಟ್ ಮಾಡ್ಕೊಳ್ಳಿ. ದುರ್ಬೋಧನೆಗೆ ಅವರು ಕಿವಿಗೊಡ್ತಾರೆ, ಕಟ್ಟುಕತೆಗಳಿಗೆ ಅವರು ಕಿವಿ ಕೊಡ್ತಾರೆ. ನಿಮಗೆ ಅಲ್ಲಿ ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಇದೆ, ತಮ್ಮ ದುರುಚ್ಛೆಗಳಿಗೆ ಅನುಸಾರವಾಗಿ ಬೋಧಿಸುವವರಿಗೆ ಅವರು ಕಿವಿ ಕೊಡ್ತಾರೆ. ಮತ್ತೆ ಎಲ್ಲರೂ ಒಟ್ಟಾಗಿ ಸೇರಿಕೊಳ್ತಾರೆ, ಎಲ್ಲರೂ ಒಟ್ಟಾಗಿ ಕೂಡಿಕೊಳ್ತಾರೆ. ಪ್ರೈಸ್ ದಿ ಲಾರ್ಡ್. ಇವತ್ತು ಎಲ್ಲ ಕಡೆ ಕಥೋಲಿಕ ಕ್ರೈಸ್ತರು ಸಂತ ಅಂತೋಣಿಯವರ ಜನ್ಮದಿನವನ್ನ ಆಚರಣೆ ಮಾಡ್ತಾ ಇದ್ದಾರೆ. ಹೌದಾ? ನಿಜನಾ? ಹೌದು ಬ್ರದರ್. ಎಲ್ಲ ಕಡೆ ಆಚರಣೆ ಮಾಡ್ತಾ ಇದ್ದಾರೆ. ಓಕೆ, ಅದರಿಂದ ಏನಾದರೂ ಒಂದು ಸ್ವಲ್ಪ ಆದ್ರೂ ಪ್ರಯೋಜನ ಇದೆ ಅನ್ಕೊಳ್ತೀರಾ? ಸ್ವಲ್ಪ ಆದ್ರೂ ಪ್ರಯೋಜನ ಇದೆಯಾ? ಇಲ್ಲ ಬ್ರದರ್, ಸತ್ತವ್ರಿಗೆ ಏನ್ ಮಾಡಿದ್ರು ಪ್ರಯೋಜನ ಇಲ್ಲ, ಬರೀ ಪ್ರಾರ್ಥನೆ. ಈಗ ನೋಡಿ, ಸಂತರ ಬಗ್ಗೆ ಎಷ್ಟು ಹಗುರವಾಗಿ ನಾವು ಇದು ಮಾಡ್ತೀವಿ ಅಂತ ಹೇಳಿದ್ರೆ, ಅಂದರೆ ಅವ್ರನ್ನ ಯಾವ ಸ್ಥಳದಲ್ಲಿ ನಾವು ಇಟ್ಟಿದ್ದೀವಿ ಅಂತ ಹೇಳಿದ್ರೆ, ಅವ್ರಿಗೆ ಯಾವ ಯೋಗ್ಯತೆ ನಾವು ಕೊಡ್ತಾ ಇದ್ದೀವಿ ಅಂತ ಹೇಳಿದ್ರೆ, 2 ಕ್ಯಾಂಡ್ಲು 1 ಹೂನಾರ ಅಷ್ಟೇ. ಹೌದಾ? ಹೌದು ಬ್ರದರ್. 2 ಕ್ಯಾಂಡ್ಲು 1 ಹೂನಾರ ಅಷ್ಟರಲ್ಲೇ ನಾವು ಅವರಿಗೆ ಬೆಲೆ ಕಟ್ತಾ ಇದ್ದೀವಿ. ಆದರೆ ಸಂತರುಗಳು ಯಾರಾದರೂ ನೋಡಿ, ಈ ಒಂದು ಹುಟ್ಟು ಹಬ್ಬದ ದಿನದಂದು ಒಂದೇ ಒಂದು ಸಂತ ಅಂತೋಣಿಯವರಲ್ಲಿದ್ದಂತಹ ಒಂದು ಸ್ವಭಾವವನ್ನ, ಒಂದು ಗುಣವನ್ನ ನಾನು ಅನುಸರಿಸ್ತೀನಿ, ಇವತ್ತಿನಿಂದ ನಾನು ಅನುಸರಿಸ್ತೀನಿ ಅಂತ ಯಾರಾದರೂ ನಿರ್ಧಾರ ಮಾಡಲಿಕ್ಕೆ ಸಾಧ್ಯ ಇದೆಯಾ? ಅದು ಪ್ರಯೋಜನ, ಅದು ಪ್ರಯೋಜನ. ದೇವರು ಬಯಸುವಂಥದ್ದು ಅದನ್ನ. ಆದರೆ ಲೋಕ ಏನ್ ಮಾಡ್ತಾ ಇದೆ? ಲೋಕ ನೀನು ಅದನ್ನ ಮಾಡಬೇಡ, ನೀನು ಅದನ್ನ ಸಂತ ಅಂತೋಣಿಯವರು ಜೀವಿಸಿದ ಜೀವನದಲ್ಲಿ ಒಂದು ಭಾಗವನ್ನ ನೀನು ತಗೊಂಡೆ ಅಂತ ಹೇಳಿದ್ರೆ, ಅಥವಾ ಮಾತೆ ಮರಿಯಮ್ಮನವರು ಜೀವಿಸಿದ ಒಂದು ಭಾಗ, ಅವರ ಜೀವನದ, ಅವರ ಸ್ವಭಾವದ ಒಂದು ಭಾಗವನ್ನು ನೀನು ತಗೊಂಡ್ರೆ, ಅಥವಾ ಸಂತ ಬೆನಡಿಕ್ಟರ ಅಥವಾ ಅನೇಕ ಸಂತರುಗಳ ಜೀವನದ ಅವರ ಒಂದು ಭಾಗ, 1% ಭಾಗದಂತೆ ನೀನು ಜೀವಿಸಿದ್ರೆ ನೀನು ಪರಲೋಕಕ್ಕೆ ಹೋಗ್ಬಿಡ್ತೀಯಾ. ಹಾಗಾಗಿ ನೀನು ಅದನ್ನ ಮಾಡಬೇಡ. ಅದನ್ನ ಬಿಟ್ಟು ನೀನೇನ್ ಮಾಡು? ಅವರನ್ನ ಆರಾಧನೆ ಮಾಡಲಿಕ್ಕೆ ಪ್ರಾರಂಭ ಮಾಡು. ಆಗ ಎಲ್ಲವೂ ಸಿಗುತ್ತೆ ನಿನಗೆ, ಎಲ್ಲವೂ ನಿನಗೆ ಸಿಗುತ್ತೆ. ಪ್ರೈಸ್ ದಿ ಲಾರ್ಡ್. ಜನರಿಗೆ ಬೇಕಾಗಿದ್ದು ಅದನ್ನ. ಯಾಕಂದ್ರೆ ನಮಗೆ ಈಗ ಟೈಮ್ ಇಲ್ಲ. ದೇವರ ಸಮ್ಮುಖದಲ್ಲಿ ಕುಳಿತುಕೊಳ್ಳಲಿಕ್ಕೆ ನಮಗೆ ಟೈಮ್ ಇಲ್ಲ. ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಾ ಇದೆಯಾ? ಅರ್ಥ ಆಗ್ತಾ ಇದೆ ಬ್ರದರ್. ವಾಕ್ಯ ಉಲ್ಲಂಘನೆ ಮಾಡಿಸೋದೇ ಸೈತಾನ. ನೋಡಿ, ಏದೇನ್ ತೋಟದ ಒಳಗಡೆ ನೀನು ದೇವರಾಗಿ ಬಿಡುವೆ. ಈ ಹಣ್ಣನ್ನು ತಿಂದ್ರೆ ನೀನು ದೇವರಾಗಿ ಬಿಡುವೆ. ಆ ವಾಕ್ಯ ತಿಳಿಸ್ಲಿಕ್ಕೆ ಒಂದು ಸರ್ಪದ ಮುಖಾಂತರ ಆತ ಏನ್ ಮಾಡ್ದ? ಏದೇನ್ ತೋಟದ ಒಳಗಡೆ ಆಕೆನ ಬಂದು ಆಕೆಯ ಮತ್ತೆ ದೇವರ ಸಂಬಂಧವನ್ನ ತೆಗೆದಾಕದ ಅಲ್ವಾ? ಅದಾದ್ಮೇಲೆ ಅವನು ಮತ್ತೆ ಯಾವುದೇ ಸಮಯದಲ್ಲೂ ಸರ್ಪದ ಮುಖಾಂತರ ಮನುಷ್ಯನನ್ನು ವಂಚಿಸ್ಲಿಕ್ಕೆ ಬರಲಿಲ್ಲ. ಅದೇ ಮೊದಲನೇ ಬಾರಿ, ಅದೇ ಕೊನೆ ಬಾರಿ. ಅದಾದ್ಮೇಲೆ ಸೈತಾನ ಯಾರನ್ನ ಬಳಸ್ಕೊಳ್ತಾ ಹೋದ? ಬೋಧಕರನ್ನ, ಯಾಜಕರನ್ನ, ನಮ್ಮಂತ ಜನರನ್ನ, ನಮ್ಮನ್ನ, ಕ್ರೈಸ್ತರನ್ನ, ದೀಕ್ಷಾಸ್ಥಾನ ಹೊಂದಿದವರನ್ನ, ದೀಕ್ಷಾಸ್ಥಾನ ಪಡೆದುಕೊಂಡವರನ್ನ, ದೇವರು ಯಾರನ್ನ ಆರಿಸ್ಕೊಂಡ್ರೋ ಅವರನ್ನ, ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಾ ಇದೆಯಾ ಈಗ ನಿಮಗೆ?
ಅರ್ಥ ಆಗ್ತಾ ಇದೆಯಾ? ಆಗ್ತಾ ಇದೆ ಬ್ರದರ್. ಯಾಕೆ ನಾವ್ ಯಾರು ಬೈಬಲ್ ಓದಿಲ್ಲ. ಬೈಬಲ್ ಓದಿದ್ರೆ ಅದು ನಮಗೆ ತಿಳಿಸ್ಕೊಡ್ತಾ ಇತ್ತು. ಬೈಬಲ್ ಓದಿದ್ರೆ ನಮಗೆ ತಿಳಿಸ್ಕೊಡ್ತಾ ಇತ್ತು. ಪ್ರೈಸ್ ದಿ ಲಾರ್ಡ್. ಹೌದಾ? ಒಂದು ವಾಕ್ಯ ಓದೋಣ. ಹೋಶೇಯ ಪ್ರವಾದಿಯ ಗ್ರಂಥ 14ನೇ ಅಧ್ಯಾಯ ವಾಕ್ಯ 9. 14:9 ಓದಿ. ಹೋಶೇಯ 14:9. ಬುದ್ಧಿವಂತನು ಓದಿ, ಯಾರಾದ್ರೂ ಓದಿ, ಬೇರೆಯವ್ರು ಓದಿ, ಬೇಗ ಓದ್ಬೇಕು. ಏನೆಲ್ಲ ಹಂಗೆ ಇದ್ದೀರಲ್ಲ, ಛೇ ಬೇಜಾರಾಗುತ್ತಪ್ಪ ಕೆಲವು ಟೈಮಲ್ಲಿ ಕ್ಲಾಸ್ ಮಾಡಕ್ಕೆ. ಬುದ್ಧಿವಂತನು ಈ ಮಾತುಗಳನ್ನು ಗ್ರಹಿಸಿಕೊಳ್ಳಲಿ, ವಿವೇಕಿಯು ಈ ನುಡಿಗಳನ್ನು ಅರ್ಥ ಮಾಡಿಕೊಳ್ಳಲಿ. ಸರ್ವೇಶ್ವರ ಸ್ವಾಮಿಯ ಮಾರ್ಗಗಳು ನೇರವಾದವುಗಳು, ಸನ್ಮಗಳು ಅವುಗಳನ್ನು ಕೈಗೊಂಡು ನಡೆಯುವರು, ದುರ್ಮಾರ್ಗಿಗಳು ಅವುಗಳನ್ನು ಬಿಟ್ಟು ಮುಗ್ಗರಿಸಿ ಬೀಳು. ಪ್ರೈಸ್ ದಿ ಲಾರ್ಡ್. ಬುದ್ಧಿವಂತನು ಈ ಮಾತುಗಳನ್ನು ಗ್ರಹಿಸಿಕೊಳ್ಳಲಿ. ತವಕ ಪಡಬೇಕು. ನೀವೆಲ್ಲರೂ ವಾಕ್ಯ ಓದ್ಲಿಕ್ಕೆ ಅದೇನೋ ಒಂದು ಅರ್ಥನೇ ಆಗ್ತಲ್ಲ ನನಗೆ. ತವಕ ಪಡ್ಲಿಕ್ಕೆ ನಿಮ್ಗೆ ಯಾವ ರೀತಿ ತಿಳಿಸ್ಕೊಡ್ಬೇಕು, ಇನ್ನೂ ಎಷ್ಟು ವರ್ಷ ಬೇಕೋ ನನಗೂ ಗೊತ್ತಿಲ್ಲ. ಎನಿವೆ, ನೋ ಪ್ರಾಬ್ಲಮ್. ನನಗೆ ಕೊಟ್ಟ ಕೆಲಸವನ್ನು ನಾನು ಬಹಳ ನಿಷ್ಠೆಯಿಂದ ನಾನು ಮಾಡ್ತೀನಿ. ಅದು ಲೆಕ್ಕ ಕೇಳಬೇಕಾಗಿರೋದು ಯಾರು? ಅವ್ರು ಕೇಳ್ತಾರೆ. ಪ್ರೈಸ್ ದಿ ಲಾರ್ಡ್. ಮ್ಯೂಟ್ ಮಾಡ್ಕೊಳ್ಳಿ ಮೋತಿ ಸಿಸ್ಟರ್. ಮಾತಾಡಿ ಆದ್ಮೇಲೆ ಮ್ಯೂಟ್ ಮಾಡ್ಕೊಂಬಿಡಿ. ಮತ್ತೆ ಹೇಳಕ್ಕಾಗಲ್ಲ, ಯಾಕಂದ್ರೆ ಅದು ಪೇಪರ್ದು ಸೌಂಡ್ ಬರ್ತಾ ಇರುತ್ತೆ. ವಾಕ್ಯ ಹೇಳುತ್ತೆ ನೋಡಿ, ಬುದ್ಧಿವಂತನು ತನ್ನ ಮಾತುಗಳನ್ನು ಗ್ರಹಿಸಿಕೊಳ್ಳಲಿ. ಅವನೇ ಗ್ರಹಿಸ್ಕೊಳ್ಬೇಕು. ನಾನು ಯಾರ ಜೊತೆಯಲ್ಲಿ ಇದ್ದೀನಿ ಅನ್ನೋದು ತಿಳ್ಕೊಳ್ಬೇಕು. ನಾನು ಲೋಕದ ಜೊತೆಲಿದ್ದೀನಾ ಅಥವಾ ಯೇಸು ಸ್ವಾಮಿ ಜೊತೆಲಿದ್ದೀನಾ, ಅಥವಾ ನಾನು ಲೋಕದ ಬೋಧಕರ ಜೊತೆಲಿದ್ದೀನಾ ಅಥವಾ ಪರಲೋಕದ ಬೋಧಕರ ಜೊತೆಲಿ ನಾನಿದ್ದೀನಾ, ಅಥವಾ ಲೋಕದ ಯಾಜಕರ ಜೊತೆಲಿ ನಾನಿದ್ದೀನಾ, ಪರಲೋಕದ ಯಾಜಕರ ಜೊತೆ ನಾನಿದ್ದೀನಾ? ಇದು ತುಂಬಾ ಮುಖ್ಯ. ಅವನು ಗ್ರಹಿಸಿಕೊಳ್ಬೇಕು. ಪ್ರತಿದಿನ ಪ್ರತಿ ಕ್ಷಣವೂ ಕೂಡ ಯೇಸು ಸ್ವಾಮಿ ಎಲ್ಲೂ ನಿಮಗೆ ನಿಗದಿ ಮಾಡಲಿಲ್ಲ, ಇದೇ ಟೈಮಲ್ಲಿ ನೀವು ಕ್ರೈಸ್ತರಾಗಿ ಬಾಳಿ, ಇದೇ ಸಮಯದಲ್ಲಿ ಕ್ರೈಸ್ತರಾಗಿ ಬಾಳಿ ಅಂತ ಎಲ್ಲೂ ಹೇಳಿಲ್ಲ. ಯೇಸು ಸ್ವಾಮಿ ಹೇಳಿದೇನು? ಎಲ್ಲಾ ಸಮಯದಲ್ಲೂ ನಾವು ಕ್ರೈಸ್ತರಾಗಿರ್ಬೇಕು. ಕ್ರೈಸ್ತರು ಅರ್ಥ ಆಗ್ತಾ ಇದೆಯಾ? ಎಲ್ಲ ಸಮಯದಲ್ಲೂ ನಾವು ಕ್ರೈಸ್ತರಾಗಿನೇ ಇರಬೇಕು. ಸಮಯಕ್ಕೆ ತಕ್ಕಂತೆ ನಾವೇನ್ ಮಾಡಬಾರ್ದು, ವರ್ತಿಸಬಾರದು. ನಂತರ ಇಲ್ಲಿ ಹೇಳ್ತಾರೆ, ಸರ್ವೇಶ್ವರ ಸ್ವಾಮಿಯ ಮಾರ್ಗಗಳು ನೇರವಾದವು. ಅದು ಭೂಲೋಕದಿಂದ ಪರಲೋಕಕ್ಕೆ. ಯಾವ ರೀತಿ ಯಾಕೋಬ ಮಲಗಿರ್ಬೇಕಾದ್ರೆ ಅಲ್ಲಿ ಏನಾಯ್ತು? ಒಂದು ಕನಸು ಬಿತ್ತು. ಆ ಕನಸು ಏನಾಗಿತ್ತು? ಪ್ರೈಸ್ ದಿ ಲಾರ್ಡ್. ಯಾಕೋಬ ಒಂದು ಜಾಗದಲ್ಲಿ ಹೋಗಿ ಮಲಗ್ತಾರೆ. ದೇವದೂತರು ಆಕಾಶದಿಂದ ಭೂಮಿಗೆ ಹತ್ತುತ್ತಾ ಇಳಿಯುತ್ತಾ ಇದ್ರು ಅಲ್ವಾ? ಭೂಮಿಯಿಂದ ಸ್ವರ್ಗಕ್ಕೆ ಏನ್ ಮಾಡ್ತಾ ಇದ್ರು? ಹತ್ತುತ್ತಾ ಇದ್ರು, ಇಳಿತಾ ಇದ್ರು, ಇದು ಇಳಿತಾ ಇದ್ರು. ಅದು ನೇರವಾದ ಮಾರ್ಗ. ಯಾವುದು? ಏನು ಅಡ್ಡ ಮಾರ್ಗಗಳು ಇಲ್ಲ. ಆ ಕ್ಷಣದಿಂದ ನಮ್ಮನ್ನ ಇಸ್ರೇಲ್ ಎಂಬ ಹೆಸರಿನಿಂದ ಕರೆಯಲ್ಪಡ್ತಾರೆ. ಆ ದಿನದಿಂದ ಇಸ್ರೇಲ್ ಜನರು ಎಂಬುದಾಗಿ ದೇವರು ಕರೆದಿದ್ದು. ಅಡ್ಡ ಮಾರ್ಗಗಳಿಲ್ಲ. ಸರ್ವೇಶ್ವರ ಸ್ವಾಮಿ ಮಾರ್ಗಗಳು ನೇರವಾದ ಮಾರ್ಗಗಳು. ಒಂದು ಭೂಮಿ, ಇನ್ನೊಂದು ಸ್ವರ್ಗ. ಮಧ್ಯದಲ್ಲಿ ಯಾವ ಜನರ ಮಧ್ಯಸ್ಥಿಕೆ ಅವಶ್ಯಕತೆ ಇಲ್ಲ. ಪ್ರೈಸ್ ದಿ ಲಾರ್ಡ್. ಓಕೆ, ನಾವು ಪ್ರಾರ್ಥನೆ ಮಾಡ್ತೀವಲ್ವಾ? ಕೆಲವು ಜನ ಹೇಳ್ತಾರೆ, ಇಲ್ಲ ನಾವು ಅವ್ರನ್ನ ಆರಾಧನೆ ಮಾಡಲ್ಲ, ಅವ್ರ ಹತ್ರ ನಾವು ಪ್ರಾರ್ಥನೆ ಮಾಡ್ತೀವಿ. ಸಂತ ಅಂತೋಣಿಯವರೇ ನಮಗಾಗಿ ಪ್ರಾರ್ಥಿಸಿರಿ, ಮಾತೆ ಮರಿಯಮ್ಮನವರೇ ನಮಗಾಗಿ ಪ್ರಾರ್ಥಿಸಿರಿ ಅಲ್ವಾ? ಹೌದಾ? ಹೌದು ಬ್ರದರ್. ಸಂತ ಅಂತೋಣಿಯವರೇ ನಮಗಾಗಿ. ಇವತ್ತೆಲ್ಲರೂ ಪ್ರಾರ್ಥನೆ ಮಾಡಿರೋದು ಅದೇ ಅಲ್ವಾ? ಸಂತ ಅಂತೋಣಿಯವರೇ ನಮಗಾಗಿ ಪ್ರಾರ್ಥಿಸಿರಿ. ಹಾಗಾದ್ರೆ ಇವರೆಲ್ಲ ಎಲ್ಲಿ ಹೋಗ್ತಾರಂತೆ? ನಾವೆಲ್ಲ ಎಲ್ಲಿ ಹೋಗ್ಬೇಕು? ಈಗ ಪ್ರಾರ್ಥಿಸಿರಿ ಅಂತ ಹೇಳಿದವ್ರು ಎಲ್ಲೋಗ್ಬೇಕು? ಪ್ರಾರ್ಥಿಸಿರಿ, ನಮಗಾಗಿ ಪ್ರಾರ್ಥಿಸಿರಿ. ಏನಾಯ್ತು ಈಗ? ಸಂತರುಗಳನ್ನು ನಾವೇನ್ ಮಾಡ್ಕೊಂಡೋ? ಈಗ ಸಂತರುಗಳನ್ನೇ ನಾವು ಕೆಲಸಗಾರನಾಗಿ ಮಾಡ್ಕೊಂಡೋ ಅಲ್ವಾ? ನಾವ್ ಹೇಳ್ದಂಗ್ ಮಾಡಿ, ನೀವು ಪ್ರಾರ್ಥಿಸ್ರಿ. ನೀವೇನ್ ಮಾಡ್ಬೇಕು? ನಮಗಾಗಿ
ಪ್ರಾರ್ಥಿಸ್ರಿ. ನಾವೇನ್ ಮಾಡ್ತೀವಿ ಹಾಗಾದ್ರೆ? ನಾವು ತಿನ್ಕೊಂಡು ಕುಡ್ಕೊಂಡು ಮಜಾ ಮಾಡಿಕೊಂಡು ಮೋಸ ಮಾಡಿಕೊಂಡು ಎತ್ತವ್ರನ್ನ ಹೊಡ್ಕೊಂಡು ಬಡ್ಕೊಂಡು ಅಣ್ಣನ ಆಸ್ತಿ ಕಿತ್ಕೊಂಡು ಬಡ್ಡಿ ವ್ಯವಹಾರಗಳನ್ನು ಮಾಡಿಕೊಂಡು ಬೇರೆಯವರ ವಸ್ತುಗಳನ್ನು ಆಸೆ ಪಟ್ಕೊಂಡು ನಾವು ತಿನ್ಕೊಂಡು ಕುಡ್ಕೊಂಡು ಚೆನ್ನಾಗಿರ್ತೀವಿ. ನೀವು ಸಂತರುಗಳಾಗಿದ್ದೀರ ತಾನೇ? ನೀವೇನ್ ಮಾಡಿ ನಮಗೋಸ್ಕರ ಪ್ರಾರ್ಥಿಸ್ರಿ. ನಮಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇರಿ. ನಾವು ಕುಲ್ಲಗೆಟ್ ನಾವು ಲೇವಾದೇವಿಯಲ್ಲಿ ಇರ್ತೀವಿ. ನಾವು ಲೇವಾದೇವಿಯಲ್ಲಿ ಲೂಕನು ಬರೆದ ಶುಭ ಸಂದೇಶ 17ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ನುಡಿದ ಹಾಗೆ ನಾವು ತಿನ್ಕೊಂಡು ಕುಡ್ಕೊಂಡು ಮಜಾ ಮಾಡಿಕೊಂಡು ನೋವನ ಕಾಲದಲ್ಲಿ ಏನ್ ನಡೀತೋ ಅದೇ ರೀತಿ ನಾವು ಬದುಕ್ತಾ ಇರ್ತೀವಿ, ಮದುವೆ ಮಾಡ್ಕೊಡ್ತಾ ಇರ್ತೀವಿ, ಎಲ್ಲ ಮಾಡ್ತಾ ಇರ್ತೀವಿ. ನೀವೇನ್ ಮಾಡಿ ನಮಗೋಸ್ಕರ ಪ್ರಾರ್ಥಿಸಿರಿ ಅಂತ ಹೇಳ್ತಾ ಇದ್ದೀನಿ. ಸಂತರುಗಳನ್ನ ನೋಡಿ, ಯಾವುದೇ ಕಾರಣವಿಲ್ಲದೆ ದೇವರು ಒಬ್ಬ ವ್ಯಕ್ತಿಯನ್ನ ಆರಿಸ್ಕೊಳ್ಳೋದಿಲ್ಲ. ಮಾತೆ ಮರಿಯಮ್ಮನನ್ನು ದೇವರು ಆರಿಸ್ಕೊಂಡಿದ್ದು ಒಂದು ಯೋಜನೆ ಇಟ್ಟು, ನಮ್ಮನ್ನು ಕೂಡ ದೇವರು ಆರಿಸ್ಕೊಂಡಿದ್ದು ಒಂದು ಯೋಜನೆ ಇಟ್ಟು, ಅವರವರ ಯೋಜನೆಗೆ ತಕ್ಕಂತೆ ಅವರವ್ರ ಕಾರ್ಯ ಮಾಡಬೇಕು. ಈಗ ನಾವು ಸಂತರುಗಳ ಬಳಿ ಹೇಳ್ತೀವಿ, ಸಂತ ಅಂತೋಣಿಯವರೇ, ಸಂತ ಬೆನೆಡಿಕ್ಟರೇ, ಮಾತೆ ಮರಿಯಮ್ಮನವರೇ, ನಮಗಾಗಿ ಪ್ರಾರ್ಥಿಸ್ರಿ. ಹಾಗಾದ್ರೆ ನೀನೇನ್ ಮಾಡ್ತೀಯ ಅದು ಹೇಳು ಫಸ್ಟು. ನೀನು ಏನ್ ಮಾಡ್ತೀಯ? ಓಕೆ, ಅವ್ರು ಪ್ರಾರ್ಥನೆ ಮಾಡ್ತಾರೆ, ಖಂಡಿತ ನಮಗೋಸ್ಕರ ಪ್ರಾರ್ಥನೆ ಮಾಡ್ತಾರೆ. ನೀನೇನ್ ಮಾಡ್ತಾ ಇದೀಯಾ ಕುಟುಂಬದಲ್ಲಿ? ಯಾಕೆ ದೇವ್ರು ನಿನಗೆ ಸಮಯ ಕೊಟ್ಟಿಲ್ವಾ? ಹೌದಾ ಇಲ್ಲ? ಪ್ರೈಸ್ ದಿ ಲಾರ್ಡ್. ಕೊಟ್ಟಿದ್ದಾರೆ ಬ್ರದರ್. ಈಗ ನೋಡಿ, ಈಗ ನಾವು ಕಣ್ಣಾರೆ ಕಂಡಂತ ಕೆಲವು ವಿಷಯಗಳನ್ನ, ಕೆಲವು ದೃಶ್ಯಗಳನ್ನ ನಾವು ಮತ್ತೆ ಪುನರಾವರ್ತಿಸಿ ಧ್ಯಾನ ಮಾಡ್ದೋ. ಏನು ನಿನ್ನೆ ನಡೆದ ಘಟನೆ ನಮ್ಮ ಜೀವನದಲ್ಲಿ ನಡೆದಿಲ್ಲ. ನೀವು ನೋಡಿಲ್ಲ ಆ ದೃಶ್ಯಗಳನ್ನ. 241 ಜನ ಸುಟ್ಟು ಕರ್ಕಲಾಗೋಗಿದ್ದಾರೆ, ಸುಟ್ಟು ಸಂಪೂರ್ಣವಾಗಿ ಕರ್ಕಲಾಗೋಗಿದ್ದಾರೆ. ಮಾಂಸಖಂಡಗಳೆಲ್ಲ ಸುಟ್ಟೋಗಿದೆ. ಎಲ್ಲ ಶ್ರೀಮಂತರೇ, ಬಡವರು ಯಾರು ಇಲ್ಲ. ಯಾಕಂದ್ರೆ ಎಲ್ಲ ಲಂಡನ್ಗೆ ಹೋಗ್ತಾ ಇದ್ದಂಥವ್ರು, ವಿಮಾನದಲ್ಲಿ ಪ್ರಯಾಣ ಮಾಡುವವರು ಸ್ವಲ್ಪ ಶ್ರೀಮಂತರೇ ಆಗಿರ್ತಾರೆ ಅಲ್ವಾ? ಶ್ರೀಮಂತರೇ ಆಗಿರ್ತಾರೆ. ಭಾರತ ದೇಶದಿಂದ ಅಲ್ಲಿ ಹೋಗ್ತಾ ಈಗ ಅವರಿಗೆ ನಡೆದ ಘಟನೆ ನಮ್ಮ ಜೀವನದಲ್ಲಿ ನಮಗೆ ನಡೀಲಿಲ್ಲ. ದೇವ್ರೇನ್ ಮಾಡಿದ್ರು? ಇನ್ನೂ ಒಂದು ಅವಕಾಶ ಕೊಟ್ಟಿದ್ದಾರೆ. ಯೇಸು ಸ್ವಾಮಿ ನೋಡಿ, ಅಲ್ಲಿ 17ನೇ ಅಧ್ಯಾಯದಲ್ಲಿ ಒಂದು ಎಚ್ಚರಿಕೆ ಕೊಡ್ತಾರೆ. 17ನೇ ಅಧ್ಯಾಯ 28ನೇ ವಾಕ್ಯದಲ್ಲಿ ಒಂದು ಎಚ್ಚರಿಕೆ ಕೊಡ್ತಾರೆ. 25ನೇ ವಾಕ್ಯದಲ್ಲಿ ಒಂದು ಎಚ್ಚರಿಕೆ ಕೊಡ್ತಾರೆ. ಅದಕ್ಕೆ ಮೊದಲು ಆತನು ತೀವ್ರವಾಗಿ ಯಾತನೆಯನ್ನು ಅನುಭವಿಸಿ ಈ ಪೀಳಿಗೆಯಿಂದ ತಿರಸ್ಕೃತನಾಗುವನು. ಪ್ರಭುವಿನ 2ನೆಯ ಬರುವಿಕೆಯ ಬಗ್ಗೆ ತಿಳಿಸ್ಕೊಡ್ತಾರಲ್ಲಿ. ಪ್ರಭುವಿನ 2ನೇ ಬರುವಿಕೆ ಬಗ್ಗೆ ತಿಳಿಸ್ಕೊಡ್ತಾರೆ. ನೋಡಿ, ಪ್ರಭು ಬರುವುದಕ್ಕಿಂತ ಮುಂಚಿತವಾಗಿ, 2ನೇ ಬರುವಿಕೆದಕ್ಕೆ ಮುಂಚಿತವಾಗಿ ಆತ ತಿರಸ್ಕೃತನಾಗಬೇಕು. ಇವಾಗ ನಾವೆಲ್ಲ ತಿರಸ್ಕೃತ ಮಾಡಿ ಆಗೋಯ್ತು. ದೇವರನ್ನ, ಪ್ರಭುವನ್ನ ತಿರಸ್ಕೃತ ಮಾಡಿ ಆಗೋಯ್ತು. ಯೇಸು ಸ್ವಾಮಿಯನ್ನ, ಅವರ ಜೀವವುಳ್ಳ ವಾಕ್ಯಗಳನ್ನು ತಿರಸ್ಕೃತ ಮಾಡಿ ಆಗೋಯ್ತು. ಕಣ್ಣಾರೆ ನಾವು ಕಾಣ್ತಾ ಇದೀವಿ. ಹೌದಾ? ನಿಜನಾ? ಕಣ್ಣಾರೆ ನಾವೇ ಕಾಣ್ತಾ ಇದೀವಿ. ಜನರು ಏನಾಗೋದ್ರು? ತಿರಸ್ಕೃತ ಮಾಡಿ ಆಗೋಯ್ತು. ಯೇಸು ಸ್ವಾಮಿನ ತಿರಸ್ಕೃತ ಮಾಡಿ ಆಗೋಯ್ತು. ಪ್ರೈಸ್ ದಿ ಲಾರ್ಡ್. ಎಷ್ಟೋ ದೇವಾಲಯಗಳಲ್ಲಿ ಇವತ್ತು ಏನ್ ಬೋಧನೆ ಮಾಡಿರ್ತಾರೆ? ಸುಳ್ಳು ಬೋಧನೆ ಮಾಡಿರ್ತಾರೆ. ಏನು? ಸಂತ ಅಂತೋಣಿಯವರನ್ನ ನೀವು ಹಿಂಬಾಲಿಸ್ರಿ, ನೀವು ಸ್ವರ್ಗ ಸಾಮ್ರಾಜ್ಯಕ್ಕೆ ಬಾಧ್ಯಸ್ಥರಾಗ್ತೀರಾ ಅಂತ. ಎಷ್ಟೋ ಕಡೆ ಮಾಡಿರ್ತಾರೆ. ಮಾಡಿಲ್ಲ ಅಂತ ಏನಿಲ್ಲ, ಮಾಡಿರ್ತಾರೆ. ಯಾರೊಬ್ರು ಮಾಡಿರ್ತಾರೆ. ಹೌದಾ? ಪ್ರೈಸ್ ದಿ ಲಾರ್ಡ್. ಮಾಡಿರಲ್ಲ ಅನ್ಕೊಂಡಿರ್ತೀರಾ? ಮಾಡಿರ್ತಾರೆ. ಪ್ರೈಸ್ ದಿ ಲಾರ್ಡ್. ನೋಡಿ, ಅನೇಕ ಯಾಜಕರು ಹೀಗೆ ಮಾತುಕತೆ ಮಾಡ್ಬೇಕಾದ್ರೆ ಅವ್ರು ಹೇಳ್ತಾರೆ, ಇದೆಲ್ಲ ಮಾಡಬಾರ್ದಾಗಿತ್ತು. ಒಬ್ಬ ಯಾಜಕ ಆಗಿ ಇದೆಲ್ಲ ಮಾಡಬಾರ್ದಾಗಿತ್ತು. ಯಾಕೆ ಈ ತರ ಮಾಡ್ತಾ ಇದ್ದಾರೆ? ಏನಕ್ಕೆ ಈ ತರ ಮಾಡ್ತಾ ಇದ್ದಾರೆ? ಸತ್ಯ ಸಂದೇಶವನ್ನ ಯಾಕೆ ಇವ್ರು ಕೊಡ್ತಾ ಇಲ್ಲ ಅಂತೆಲ್ಲ ಅವ್ರೇನ್ ಮಾಡ್ತಾರೆ? ಬಹಳ ವ್ಯಥೆ ಪಡ್ತಾರೆ. ಅನೇಕ ಯಾಜಕರು ಏನ್ ಮಾಡ್ತಾರೆ? ಬಹಳ ಪ್ರಯಾಸ ಪಡ್ತಾ ಇದ್ದಾರೆ ಆತ್ಮಗಳನ್ನು ರಕ್ಷಣೆ ಮಾಡ್ಲಿಕ್ಕೆ, ಲೋಕಕ್ಕೆ ಸಾರ್ಲಿಕ್ಕೆ. ಈಗ ನಾನು ಕೂಡ ಏನ್ ಮಾಡ್ತಾ ಇದ್ದೀನಿ? ಪ್ರತಿದಿನ ಕ್ಲಾಸ್ಗೆ
ಪ್ರತಿದಿನ ನಾನು ಎಷ್ಟೇ ವಿಷಯ ಇರಲಿ, ಏನೇ ಇರಲಿ, ಆ ಒಂದು ಸಮಯಕ್ಕೆ ಬಂದು ಕಾದು ಕುಳಿತುಕೊಳ್ತೀನಿ ನಾನು, ದೇವರು ನನ್ನೊಂದಿಗೆ ಏನು ಮಾತಾಡ್ತಾರೆ ಅಂತ. ಆದರೆ ನಮ್ಮ ಕ್ಲಾಸಲ್ಲಿರುವ ಎಷ್ಟೋ ಜನ ಏನು ಮಾಡ್ತಾರೆ, ಇವತ್ತು ಕ್ಲಾಸೇ ಬೇಡ, ದೇವ್ರ ನನ್ನ ಜೊತೆಗೆ ಏನೋ ಮಾತಾಡೋದೇನೋ ಅವಶ್ಯಕತೆ ಇಲ್ಲ, ನಾನು ಎಲ್ಲೋಗ್ತೀನಿ, ಎಲ್ಲೋ ಒಂದು ಕಡೆ ಹೋಗ್ತೀನಿ ಅಲ್ವಾ, ಎಲ್ಲೋ ಒಂದು ಕಡೆ ಹೋಗ್ತೀನಿ. ಪ್ರೈಸ್ ದಿ ಲಾರ್ಡ್. ಇವತ್ತು ದೇವರು ನೀಡುವಂಥ ಎಚ್ಚರಿಕೆಯ ಸಂದೇಶವನ್ನ ತಿರಸ್ಕಾರ ಮಾಡಿದ್ದೇ ಆದ್ರೆ ಏನಾಗ್ಬೋದು? ಅನಾಹುತಗಳು ಆಗುತ್ತೆ, ಆಗಲ್ವಾ? ಅನಾಹುತ. ಪ್ರೈಸ್ ದಿ ಲಾರ್ಡ್. ನೀವು ಸಂತರಿಗೆ ಆರ್ಡರ್ ಮಾಡೋದಲ್ಲ, ಸಂತರಿಗೆ ಹೇಳೋದಲ್ಲ. ನೀವು ನನಗೋಸ್ಕರ ಪ್ರಾರ್ಥನೆ ಮಾಡಿ, ನನ್ನ ಕುಟುಂಬಕ್ಕೋಸ್ಕರ ಪ್ರಾರ್ಥನೆ ಮಾಡಿ ಅಂತ ನಿಮ್ಗೆ ನಾವು ಹೇಳಲಿಕ್ಕೆ ನಮಗೆ ನಾಲ್ಗೆ ಏನಿಲ್ಲ, 1% ಕೂಡ ಏನಿಲ್ಲ, ಯೋಗ್ಯತೆ ಇಲ್ಲ. ಈಗ ಮಾತೆಮರಿಯವರ ಮುಂದೆ ನಿಂತ್ಕೊಳ್ಳಕ್ಕೆ ಸಾಧ್ಯ ಇದೆಯಾ? ಹೇಳಿ ನೋಡೋಣ, ಸಾಧ್ಯ ಇದೆಯಾ? ಮಾತೆಮರಿಯವರ ಮುಂದೆ ನಿಂತ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಅವರು ಪರಿಶುದ್ಧರಲ್ಲಿ ಪರಿಶುದ್ಧರು. ಆಮೇಲೆ ಪರಿಶುದ್ಧರು ಅವರು. ಅರ್ಥ ಆಗ್ತಾ ಇದೆಯಾ? ನೋಡಿ, ಅವರ ಮುಂದೆ ನಿಂತ್ಕೊಳ್ಳಕ್ಕೆ ನಮಗೆ ಯೋಗ್ಯತೆ ಇಲ್ಲ ಅಂತ ಹೇಳಿದ ಮೇಲೆ ಈಗ ನಾವು ಯಾರ ಮುಂದೆ ನಿಂತಿದ್ದೀವಿ ಅನ್ನೋದು ತುಂಬಾ ಮುಖ್ಯ. ಯಾರ ಮುಂದೆ ನಿಂತಿದ್ದೀವಿ, ಯಾವ ವಸ್ತುವಿನ ಮುಂದೆ ನಿಂತಿದ್ದೀವಿ ಅನ್ನೋದು ತುಂಬಾ ಮುಖ್ಯ. ಬೈಬಲ್ ಹೇಳುತ್ತೆ, ಅವರಂತ ಪರಿಶುದ್ಧರು ಯಾರು ಇಲ್ವೇ ಇಲ್ಲ. ನಾವು ಮೇಲ್ನೋಟಕ್ಕೆ ಮಾತ್ರ ಅಂದಚಂದವಾಗಿರ್ಬೋದು, ಆದರೆ ಮಾತೆಮರಿಯಮ್ಮನವರು ಒಳನೋಟದಲ್ಲಿ ಅವರು ಪೂರ್ಣ, ದೇವರನ್ನು ಆರಾಧಿಸಿದವರು ಪೂರ್ಣ, ದೇವರ ಮಾತನ್ನು ಆಲಿಸಿದ್ದು ಪೂರ್ಣ, ದೇವರ ವಾಕ್ಯವನ್ನು ನೆರವೇರಿಸಿದ್ದು ಪೂರ್ಣ, ಎಲ್ಲ ಪೂರ್ಣ. 100ಕ್ಕೆ 100 ಪಟ್ಟು ಅವ್ರು ಏನ್ ಮಾಡಿದ್ರು? 100ಕ್ಕೆ 100% ಅವರು ದೇವರ ರಾಜ್ಯವನ್ನ ಕಟ್ಟಿದ್ರು. ಈ ಧರೆಯಲ್ಲಿ ದೇವರ ರಾಜ್ಯ ಇಳಿದು ಬರುವಂತೆ ಮಾಡಿದ್ರು. ಪ್ರೈಸ್ ದಿ ಲಾರ್ಡ್. ಈಗ ನಾವು ಅವರ ಮುಂದೆ ನಿಂತ್ಕೊಳ್ಬೇಕು ಅಂತ ಹೇಳಿದ್ರೆ, ಬೇಕಾದ್ರೆ ಒಂದು ಪಕ್ಷ ಪ್ರಭು ಯೇಸು ಕ್ರಿಸ್ತರ ಮುಂದೆ ನಿಂತ್ಕೊಳ್ಬಹುದು. ಯಾಕಂದ್ರೆ ಅವ್ರು ಹುಡ್ಕೊಂಡು ಬಂದಿದ್ದೆ ಪಾಪಿಗಳನ್ನ. ಆದ್ರೆ ಮಾತೆಮರಿಯವರ ಮುಂದೆ, ಸಂತರುಗಳ ಮುಂದೆ ನಿಂತ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ಆಗುತ್ತಾ? ಒಬ್ಬ ಒಳ್ಳೆ ವ್ಯಕ್ತಿಯ ಜೊತೆಯಲ್ಲಿ ಒಬ್ಬ ಕಳ್ಳ ಹೋಗಿ ನಿಂತ್ಕೊಳ್ಳೋಕೆ ಸಾಧ್ಯನಾ? ನಾವ್ಯಾರು ದೇವರಿಗೆ ಮೋಸ ಮಾಡುವ ಕಳ್ಳರು ನಾವಲ್ವಾ? ಕಳ್ಳರು, ದೇವರಿಗೆ ಮೋಸ ಮಾಡುವ ಕಳ್ಳರು, ದೇವರನ್ನ ತಿರಸ್ಕಾರ ಮಾಡಿದವರು. ವಾಕ್ಯ ಸ್ಪಷ್ಟವಾಗಿ ಹೇಳ್ತಾರೆ, ಇದು ಬರೆದಿಟ್ಕೊಳ್ಳಿ. ಇದು ಲೂಕನು ಬರೆದ ಶುಭ ಸಂದೇಶ 17ನೇ ಅಧ್ಯಾಯ 25ನೇ ವಾಕ್ಯ. ಅವರು ತೀವ್ರ ಯಾತನೆಯನ್ನು ಅನುಭವಿಸಿ ಈ ಪೀಳಿಗೆಯಿಂದ, ಯಾವ ಪೀಳಿಗೆ? ನಮ್ಮ ಪೀಳಿಗೆಯಿಂದ ಅವರು ತಿರಸ್ಕೃತವಾಗಬೇಕು. ನಮ್ಮ ಪೀಳಿಗೆಯಿಂದ ಇವಾಗ ನಾವು ತಿರಸ್ಕೃತ ಮಾಡ್ತಾ ಇದೀವಿ. ಯಾವ ರೀತಿ? ನಮ್ಮ ನಡೆ ನುಡಿ ನಡತೆಗಳ ಮುಖಾಂತರ ನಾವು ಅವರನ್ನ ತಿರಸ್ಕಾರ ಮಾಡ್ತಾ ಇದ್ದೀವಿ. ಪ್ರೈಸ್ ದಿ ಲಾರ್ಡ್. ಒಪ್ತೀರಾ? ಖಂಡಿತವಾಗ್ಲೂ ಒಪ್ಲೇಬೇಕು. ನಡೀತಾ ಇದೆ. ತಿರಸ್ಕಾರ ಮಾಡಿ ಆಗೋಯ್ತು. ಎಲ್ಲ ಯುವಕ ಯುವತಿಯರು ಪ್ರಭುವನ್ನ ತಿರಸ್ಕಾರ ಮಾಡಿ ಆಗೋಯ್ತು. ತಿರಸ್ಕಾರ ಮಾಡುವಂತೆ ಅವ್ರೇನ್ ಮಾಡಿದ್ರು? ಯಾಜಕರು, ಬೋಧಕರು, ಪಾಸ್ಟರ್ಸ್ಗಳು ಏನ್ ಮಾಡಿದ್ರು? ಅವರ ದಾರಿಯನ್ನೇ ತಪ್ಪಿಸಿಬಿಟ್ರು. ಪ್ರೈಸ್ ದಿ ಲಾರ್ಡ್. ಅವರ ದಾರಿಯನ್ನೇ ತಪ್ಪಿಸಿಬಿಟ್ರು. ತಿರಸ್ಕಾರ ಆಗೋಯ್ತು. ನೀನು ಬರೇ ನಾಲಿಗೆಯಿಂದ ಹಲ್ಲೆಲೂಯಾ ಹೇಳಿದ್ರೆ ಸಾಧ್ಯ ಇಲ್ಲ. ಬರೇ ನಾಲಿಗೆಯಿಂದ ನಾನು ಯೇಸುವನ್ನ ಪ್ರೀತಿಸ್ತೀನಿ ಅಂತ ಹೇಳಿದ್ರೆ ಸಾಧ್ಯ ಇಲ್ಲ. ಅವರನ್ನ ಸಂಪೂರ್ಣವಾಗಿ ಅರಿತುಕೊಳ್ಬೇಕು. ನೋಡಿ, ಒಂದು ವಾಕ್ಯದಲ್ಲಿ ಯೇಸು ಸ್ವಾಮಿ, ನೋಡಿ ಒಂದು ವಾಕ್ಯ ಇದೆ ನೋಡೋಣ. ಯೋಹಾನನು ಬರೆದ ಶುಭ ಸಂದೇಶ 17ನೇ ಅಧ್ಯಾಯ 3ನೇ ವಾಕ್ಯವನ್ನು ಓದೋಣ. 17ನೇ ಅಧ್ಯಾಯ 3ನೇ ವಾಕ್ಯ. 17:3 ಓದಿ. ಏಕೈಕ ನಿಜ ದೇವರಾದ ನಿಮ್ಮನ್ನು ನೀವು ಕಳಿಸಿಕೊಟ್ಟ ಯೇಸು ಕ್ರಿಸ್ತನನ್ನು ಅರಿತುಕೊಳ್ಳುವುದೇ ನಿತ್ಯ ಜೀವ. ನಿತ್ಯ ಜೀವ ಅಂತ ಹೇಳಿದ್ರೆ ಇಲ್ಲಿ ಏನ್ ಮಾಡ್ಬೇಕು ನಾವು? ತಂದೆಯಾದ ದೇವರನ್ನು, ಅಂದ್ರೆ ಪ್ರಭು ಯೇಸು ಕ್ರಿಸ್ತರನ್ನ ಸಂಪೂರ್ಣವಾಗಿ ಏನ್ ಮಾಡ್ಬೇಕು?
ಅರ್ಥಕೊಳ್ಬೇಕು. ಈಗ ಅರ್ಥಕೊಳ್ದೆ ಹೋದ್ರೆ ಏನಾಗುತ್ತೆ? ಹೋದ್ರೆ ಏನಾಗುತ್ತೆ? ಅವಿವೇಕ ಬಂದು ಕುತ್ಕೊಳ್ಳುತ್ತೆ, ಇಲ್ಲ. ನಿತ್ಯ ಜೀವ ಇಲ್ಲ ಬ್ರದರ್. ನಿತ್ಯ ಜೀವ ಇಲ್ಲ, ಅವಿವೇಕ ಬಂದು ಕುತ್ಕೊಳ್ಳುತ್ತೆ ಅಲ್ವಾ? ಅವಿವೇಕ ಬಂದು ಕೂತ್ಕೊಳ್ಳುತ್ತೆ. ಅವಿವೇಕ ಬಂದ ಮೇಲೆ ಲೋಕದಲ್ಲಿ ಯಾರು ಏನೇನು ಹೇಳ್ತಾರೋ ಅದೆಲ್ಲವನ್ನ ನಾವೇನ್ ಮಾಡ್ತೀವಿ? ನಂಬ್ತೀವಿ, ಎಲ್ಲವನ್ನ ನಂಬ್ತೀವಿ. ಜ್ಞಾನೋಕ್ತಿಗಳ ಗ್ರಂಥ 19ನೇ ಅಧ್ಯಾಯ 3ನೇ ವಾಕ್ಯ ಹೇಳುತ್ತೆ, ಮನುಷ್ಯನ ಬಾಳಿನ ಅಳಿವು ತನ್ನ ಮೂರ್ಖತನದಿಂದ. ಇದೆಯಾ ವಾಕ್ಯ? ಇದೆಯಾ? ಓದಿಯ ವಾಕ್ಯ 19ನೇ ಅಧ್ಯಾಯ 3ನೇ ವಾಕ್ಯ ಓದಿ. ಮನುಷ್ಯನ ಬಾಳಿನ ಅಳಿವು ತನ್ನ ಮೂರ್ಖತನದಿಂದ, ಆದರೂ ಅವನು ಸಿಡ್ಡಿದೇಳುವುದು ಸರ್ವೇಶ್ವರನ ವಿರುದ್ಧ. ಏನಕ್ಕೆ ಈ ಮೂರ್ಖ ಏನಕ್ಕಾದ ಅಂತ ಹೇಳಿದ್ರೆ, ಕಿವಿಗೆ ಬಿದ್ದುದೆಲ್ಲವನ್ನು ಅವನೇನ್ ಮಾಡ್ತಾನೆ? ನಂಬ್ತಾ ಹೋಗ್ತಾನೆ. ಓಕೆ, ಇವತ್ತು ಎಲ್ಲರೂ ಸಂತ ಅಂತೋಣಿಯವರ ದೇವಾಲಯಕ್ಕೆ ಹೋದ್ರು ಅಲ್ವಾ? ಹಾಗಾದ್ರೆ ಅವರು ಮಾತ್ರ ಆಶೀರ್ವದಿತರು, ನಾವೆಲ್ಲ ಯಾರು ಆಶೀರ್ವದಿತರು ಅಲ್ವಾ? ದೇವರು ಅವ್ರನ್ನ ಮಾತ್ರ ಆಶೀರ್ವಾದ ಮಾಡಿದಾರ? ಆ ತರ ಏನು ಇಲ್ಲ. ಸಂತ ಅಂತೋಣಿಯವರ ಅವರು ಯಾವ ರೀತಿ ಜೀವಿಸಿದ್ರು ಎಂಬುದನ್ನ ಸಂಪೂರ್ಣವಾಗಿ ಅರಿತುಕೊಂಡು ಅವರು ಏಕೆ ಸಂತರಾದ್ರು, ಯಾವ ರೀತಿ ಸಂತರಾದ್ರು, ಪ್ರಭುವಿನ ಪ್ರೀತಿಗೆ ಹೇಗೆ ಪಾತ್ರರಾದ್ರು ಎಂಬುದನ್ನ ನಾವು ಅರಿತುಕೊಂಡು ಅದರಂತೆಯೇ ಜೀವಿಸಿದಾಗ ಮಾತ್ರ ನಾವು ದೇವರ ಮೆಚ್ಚುಗೆಗೆ ಪಾತ್ರರಾಗ್ತೀವಿ. ಇಲ್ಲಾಂದ್ರೆ ಖಂಡಿತವಾಗ್ಲೂ ಪಾತ್ರರಾಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಪ್ರೈಸ್ ದಿ ಲಾರ್ಡ್. ಅದಕ್ಕೆ ನಾವು ಆಗ್ಲೇ ಓದ್ದೋ ಏನು? ಹೋಶೇಯ ಪ್ರವಾದಿ ಗ್ರಂಥ 14ನೇ ಅಧ್ಯಾಯ ವಾಕ್ಯ 9ರಲ್ಲಿ ಏನು ಹೇಳ್ತು? ದೇವರ ಮಾರ್ಗ ನೇರವಾದ ಮಾರ್ಗ. ಇದೆಯಾ ವಾಕ್ಯ? ಓದಿ ಮತ್ತೊಮ್ಮೆ. ಹೋಶೇಯ ಪ್ರವಾದಿ ಗ್ರಂಥ 14ನೇ ಅಧ್ಯಾಯ ವಾಕ್ಯ 9 ಓದೋಣ ಮತ್ತೆ. ಸರ್ವೇಶ್ವರ ಸ್ವಾಮಿಯ ಮಾರ್ಗ ನೇರವಾದ ಮಾರ್ಗ. ಪ್ರೈಸ್ ದಿ ಲಾರ್ಡ್. ಓದಿ. ನಾನೇ ಓದ್ತೀನಿ. ಹೋಶೇಯ ಪ್ರವಾದಿ ಗ್ರಂಥ. ಈ ಮಾತುಗಳನ್ನು ಗ್ರಹಿಸಿಕೊಳ್ಳಲಿ, ವಿವೇಕಿಯು ಈ ನುಡಿಗಳನ್ನು ಅರ್ಥ ಮಾಡಿಕೊಳ್ಳಲಿ. ಸರ್ವೇಶ್ವರ ಸ್ವಾಮಿಯ ಮಾರ್ಗಗಳು ನೇರವಾದವುಗಳು, ಸನ್ಮಾರ್ಗಿಗಳು ಅವುಗಳನ್ನು ಕೈಗೊಂಡು ನಡೆಯುವರು. ದುರ್ಮಾರ್ಗಿಗಳು ಅವುಗಳನ್ನು ಬಿಟ್ಟು ಮುಗ್ಗರಿಸುವರು. ನೋಡಿ, ಸನ್ಮಾರ್ಗಿಗಳು ನೇರವಾದ ಮಾರ್ಗವನ್ನ ಹುಡ್ಕೊಳ್ತಾರೆ. ನೇರವಾದ ಮಾರ್ಗ ಸರ್ವೇಶ್ವರನ ಮಾರ್ಗ. ಅಂಕು ಡೊಂಕಾದ ಮಾರ್ಗ ಸೈತಾನನ ಮಾರ್ಗ. ಪ್ರೈಸ್ ದಿ ಲಾರ್ಡ್. ಇವಾಗ ನಾವೇನ್ ಮಾಡ್ತಾ ಇದೀವಿ? ನಾನು ಮಾಡ್ತಿರೋದೇ ಕರೆಕ್ಟ್ ಇದೆ. ಈ ದಿನ ನಾನು ಏನ್ ಮಾಡಿದ್ದೀನೋ ಅದು ಸರಿ ಇದೆ. ಆದ್ರೆ ಬೈಬಲ್ ಹೇಳುತ್ತೆ, ನಿನ್ನ ನಡತೆಯನ್ನ ಪರಿಶೋಧಿಸಿಕೋ, ನೀನು ಏನು ಮಾಡ್ತಾ ಇದೀಯ ಎಂಬುದನ್ನ ಅರಿತುಕೋ. ಕೆಲವು ಯಾಜಕರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಈ ದಿನಗಳಲ್ಲಿ ಜನರು ಏನ್ ಮಾಡ್ತಾರೆ? ಎಲ್ಲ ಒಟ್ಟಾಗಿ ಸೇರ್ಬೇಕಾದ್ರೆ ಸಂತ ಅಂತೋಣಿಯವರು ಯಾವ ರೀತಿ ಜೀವಿಸಿದ್ರು, ಅವ್ರು ಏನೇನ್ ಮಾಡಿದ್ರು ಎಲ್ಲವನ್ನ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾರೆ ಜನರಿಗೆ. ಆದ್ರೂ ಕೂಡ ಜನರು ಏನ್ ಮಾಡಲ್ಲ, ಅದನ್ನ ಲಕ್ಷ್ಯಕ್ಕೆ ತಗೊಳ್ಳೋದಿಲ್ಲ, ಗಮನಕ್ಕೆ ತಗೊಳ್ಳೋದಿಲ್ಲ. ಹೊರಗಡೆ ಬರ್ತಾರೆ, ಮತ್ತೆ ಏನ್ ಮಾಡ್ತಾರೆ? ಮತ್ತೆ ಹೋಗಿ ಒಂದೊಂದು ರೂಪಗಳನ್ನ ಪರ್ಚೇಸ್ ಮಾಡ್ಕೊಂಡು ಮನೆಗೆ ಹೋಗ್ತಾರೆ. ಅದಕ್ಕೆ ಹೇಳೋದು ಅವಿವೇಕತನ. ಪ್ರೈಸ್ ದಿ ಲಾರ್ಡ್. ವಾಕ್ಯ ಹೇಳುತ್ತೆ, ಇವತ್ತು ನಾನು ಏನ್ ಮಾಡ್ತಾ ಇದ್ದೀನಿ, ನಾನು ಹೆಂಗಿದ್ದೀನೋ ಅದು ತುಂಬಾ ಮುಖ್ಯ. ನಾನು ಮಾಡ್ತಾ ಇರೋದೇ ಕರೆಕ್ಟ್ ಇದೆ ಅಂತ ಯಾವಾಗ ವ್ಯಕ್ತಿ ಅನ್ಕೊಳ್ತಾನೋ, ಯಾವಾಗ ವ್ಯಕ್ತಿ ನಾನು ಹೋಗ್ತಾ ಇರೋದೇ ಕರೆಕ್ಟ್ ಇದೆ ಅಂತ ಭಾವಿಸ್ತಾನೋ, ಅವನು ಕೊನೆಗೆ ಎಲ್ಲೋಗ್ತಾನೆ? ನ್ಯಾಯ ತೀರ್ಪನ್ನ ಗೆಲ್ಲಕ್ಕೆ ಅವನಿಂದ ಸಾಧ್ಯವಾಗೋದಿಲ್ಲ, ಬದಲಾಗಿ ಅವನು ನರಕಕ್ಕೆ ಹೋಗ್ತಾನೆ. ಒಂದು ವಾಕ್ಯ ಓದೋಣ. ಜ್ಞಾನೋಕ್ತಿಗಳ ಗ್ರಂಥ 14ನೇ ಅಧ್ಯಾಯ ವಾಕ್ಯ 12 ನಾವು ಓದೋಣ. ಜ್ಞಾನೋಕ್ತಿಗಳ ಗ್ರಂಥ, ಬುಕ್ ಆಫ್ ಪ್ರೊವರ್ಬ್ಸ್ ಚಾಪ್ಟರ್ 14 ವರ್ಸಸ್ 12. ಒಂದು ಮಾರ್ಗ ಒಬ್ಬನಿಗೆ ನೇರವೆಂದು ತೋರಬಹುದು, ಕೊನೆಗೆ ಅದು ಮರಣ ಕೊಯ್ಯುವ ಹಾದಿಯಾಗಬಹುದು. ಪ್ರೈಸ್ ದಿ ಲಾರ್ಡ್. ವಿನೋದ್ ಮತ್ತೆ ಓದಿ. ನೀವೊಮ್ಮೆ ಓದಿ. ಒಂದು ಮಾರ್ಗ ಒಬ್ಬನಿಗೆ ನೇರವೆಂದು ತೋರಬಹುದು, ಕೊನೆಗೆ ಅದು ಮರಣ ಕೊಯ್ಯುವ ಹಾದಿಯಾಗಬಹುದು. ಇವತ್ತು ನಾನು ಏನು ಮಾಡ್ತಾ ಇದ್ದೀನಿ ಅದೇ ಸರಿ,
ನಾನು ಇವತ್ತು ಸಂತರುಗಳನ್ನು ಅಂದರೆ ಅವರಿಗೆ ಜಾಸ್ತಿ ಮಹತ್ವ ಕೊಡ್ತಾನೆ. ಕೆಲವು ಜನ ನಾನು ನೋಡಿರೋ ಪ್ರಕಾರ ಪ್ರಭು ಯೇಸು ಕ್ರಿಸ್ತರನ್ನ ಅಂಗೀಕಾರ ಮಾಡ್ಕೊಳ್ಳೋದಿಲ್ಲ. ಪರಿಶುದ್ಧಾತ್ಮರನ್ನು ಅಂಗೀಕಾರ ಮಾಡ್ಕೊಳ್ಳೋದಿಲ್ಲ. ತಂದೆಯಾದ ದೇವರನ್ನು ಅವರು ಅಂಗೀಕಾರ ಮಾಡ್ಕೊಳ್ಳೋದಿಲ್ಲ. ಅವರು ನೇರವಾಗಿ ಹೇಳ್ತಾರೆ, ತಂದೆನೂ ಇಲ್ಲ, ಯೇಸು ಸ್ವಾಮಿನೂ ಇಲ್ಲ, ಯೇಸು ಸ್ವಾಮಿ ಇಲ್ಲ, ಪರಿಶುದ್ಧಾತ್ಮರು ಇಲ್ಲ, ಈ ಧರೆಯಲ್ಲಿ ದೇವರು ಅಂತ ಇದ್ದಾರೆ ಅಂತ ಹೇಳಿದ್ರೆ ಅವರು ಒಬ್ಬರೇ ಮಾತೆ ಮರಿಯಮ್ಮನವರು ಅಂತ. ಅದಕ್ಕೆ ಆದ ಒಂದು ಕೂಟ ಪ್ರಾರಂಭ ಆಗೋಗಿದೆ ಕೇರಳದಲ್ಲಿ. ಯಾಕಂದರೆ ಅವರೆಲ್ಲ ನಮ್ಮನ್ನು ಭೇಟಿ ಮಾಡಿದ್ದಾರೆ. ಅದಕ್ಕೆ ನಾವು ಧೈರ್ಯವಾಗಿ ಹೇಳ್ತಾರದು. ಅವರು ನೇರವಾಗಿ ಹೇಳ್ತಾ ಇದ್ದಾರೆ, ಮಾತೆ ಮರಿಯಮ್ಮನವರೇ ದೇವರು, ಬೇರೆ ಅವ್ರು ಬಿಟ್ಟರೆ ಬೇರೆ ಇನ್ಯಾರು ದೇವರಿಲ್ಲ. ಪ್ರೈಸಲ್ಲ. ಅರ್ಥ ಆಗ್ತಿದೆಯಾ ನಿಮಗೆ? ಅರ್ಥ ಆಗ್ತಿದೆಯಾ? ಅರ್ಥ ಆಗ್ತಾ ಇದೆ brother. ಅವ್ರು ಹೇಳೋದೇನು ಗೊತ್ತಾ? ನೀವು ಚರ್ಚ್ಗೆ ಹೋಗ್ಬೇಡಿ, ಬಲಿಪೂಜೆಗೆ ಹೋಗ್ಬೇಡಿ, ನೀವು ಮನೆಯಲ್ಲೇ ಕುತ್ಕೊಂಡು ಜಪಸರ ಮಾಡ್ತಾರಿ, ಮನೆಗೆ ಕುತ್ಕೊಂಡು ಜಪಸರ ಮಾಡ್ತಾರಿ. ಪ್ರೈಸ್ ದಿ ಲಾರ್ಡ್. ಈ ಒಂದು ವಾಕ್ಯವನ್ನ ಕೇಳಿಸ್ಕೊಂಡಾಗ, ಈ ಮಾತುಗಳನ್ನು, ವಾಕ್ಯ ಅಲ್ಲ, ಈ ಮಾತುಗಳನ್ನು ಕೇಳಿಸ್ಕೊಂಡಾಗ ನಾವು ಕೆಲವು ಬಾರಿ ಬೈಬಲ್ಗಳನ್ನು ಓದಿ ಕೆಲವು ಸಮಯ ಸಿಕ್ಕಿದಾಗೆಲ್ಲ ಬೈಬಲ್ ಓದ್ತಾ ಆ ಸಮಯದಲ್ಲಿ ಆ ವ್ಯಕ್ತಿಗಳು ಮಾತನಾಡಬೇಕಾದ್ರೆ, ಆ ವ್ಯಕ್ತಿಗಳು ಕೆಲವು ಸಂದೇಶಗಳನ್ನು ನಮಗೆ ತಿಳಿಸ್ಕೊಡ್ಬೇಕಾದ್ರೆ ಪವಿತ್ರಾತ್ಮರು ಸ್ಪಷ್ಟವಾಗಿ ತಿಳಿಸ್ಕೊಡ್ತಾರೆ. ಕೆಲವು ವಾಕ್ಯಗಳ ಮುಖಾಂತರ ಪವಿತ್ರಾತ್ಮರು ನಮ್ಮೊಂದಿಗೆ ಮಾತನಾಡ್ತಾರೆ. ಈ ವ್ಯಕ್ತಿ ಸೈತಾನನ ಕಡೆಯವನು, ನೀನು ಇವನ ಮಾತನ್ನು ನಂಬಬೇಡ, ಇಲ್ಲಿಂದ ನೀನು ಹೊರಟೋಗು, ಇಲ್ಲಿ ನೀನು ಕುತ್ಕೊಳ್ಬೇಡ, ಇಲ್ಲಿ ನೀನು ಕುತ್ಕೊಳ್ಬೇಡ, ನೀನು ಎದ್ದೋಗು ಅಂತ ತಿಳಿಸ್ಕೊಡ್ತಾರೆ. ಆ ಟೈಮಲ್ಲಿ ನಾನು ಹೇಳ್ಬಿಟ್ಟೆ ಬರ್ತೀನಿ, ಇಲ್ಲ ನಾನು ಸ್ವಲ್ಪ ಬ್ಯುಸಿ ಇದ್ದೀನಿ, ನಾನು ಹೊರಡ್ತೀನಿ ಅಂತೇಳಿ ನಾನೇನು ಮಾಡ್ತೀನಿ, ಅಲ್ಲಿಂದ ಹೊರಡ್ತೀನಿ. ಕಾರಣ ಇಷ್ಟೇ, ಅವ್ರೇನು ಮಾಡ್ತಾರೆ ಅಂದರೆ ನಾಜೂಕಾಗಿ ಮಾತನಾಡಿ ನಮ್ಮ ಜೀವನದ ಮಾರ್ಗವನ್ನೇ ಬದಲಾಯಿಸಿ ಬಿಡ್ತಾರೆ. ಈಗ ಯಾವ ರೀತಿ ಸರ್ಪ ಏನೇನು ತೋಟದ ಒಳಗಡೆ ಹೋಗಿ ಆಕೆಗೆ ಪುಸಲಾಯಿಸಿ ಆಕೆಗೆ ಏನೋ ಹೊಗಳಿಕೆಯ ಮಾತುಗಳನ್ನೆಲ್ಲ ಹೇಳಿ ಕೊನೆಗೆ ಏನು ಮಾಡಿ ಆ ಹಣ್ಣನ್ನು ತಿನ್ನುವಂತೆ ಮಾಡಿ ಆದಮೇಲೆ ಆತ ಅಲ್ಲಿ ಇಲ್ಲ, ಸೈತಾನ ಇಲ್ಲ. ಹೌದಾ? ನಿಜನಾ? ಪ್ರೈಸ್ ದಿ ಲಾರ್ಡ್. ಹಾಗಾಗಿ ನಾನು ಮಾತಾಡ್ತಾ ಇರೋದು ಕೇಳಿಸ್ತಾ ಇದೆಯಾ ನಿಮಗೆ? ಇದ್ದೀರಾ? ಓಕೆ ಫೈನ್. ನೋಡಿ, ಯಾವಾಗ ನಾವು ಈ ರೀತಿಯಾದ ವ್ಯಕ್ತಿಗಳಿಂದ ಬೇರ್ಪಡ್ತೀವೋ, ವಾಕ್ಯ ಸ್ಪಷ್ಟವಾಗಿ ಹೇಳುತ್ತೆ. ಜ್ಞಾನೋಕ್ತಿಗಳ ಗ್ರಂಥ 13ನೇ ಅಧ್ಯಾಯ ವಾಕ್ಯ 20. 13ನೇ ಅಧ್ಯಾಯ 13:20 ಓದಿ. ಸುಜ್ಞಾನಿಗಳ ಸಹವಾಸದಿಂದ ಜನರು ಸುಜ್ಞಾನಿಗಳಾಗುವರು, ಅಜ್ಞಾನಿಗಳ ಒಡನಾಟದಿಂದ ಸಂಕಟ ಪಡುವರು. ಸುಜ್ಞಾನಿಗಳ ಸಹವಾಸದಿಂದ ಜನರು ಸುಜ್ಞಾನಿಗಳಾಗುವರು. ಈಗ ನೀವು ಸಂತರುಗಳನ್ನ ಅನುಸರಿಸಿದ್ರೆ ಖಂಡಿತವಾಗ್ಲೂ ನೀವೇನಾಗ್ತೀರಾ? ಸುಜ್ಞಾನಿಗಳಾಗ್ತೀರಾ. ಅವರನ್ನ ನೀವು ಅನುಸರಿಸಬೇಕು. ಅನುಸರಿಸೋದಂದ್ರೆ ಏನು? ಅವ್ರು ಎಷ್ಟು ಗಂಟೆಗೆ ಎದ್ರು, ಎಷ್ಟು ಗಂಟೆಗೆ ಪ್ರಾರ್ಥನೆ ಕೂತ್ಕೊಂಡ್ರು, ಮತ್ತು ಯಾವ ರೀತಿ ಪ್ರಾರ್ಥನೆ ಮಾಡ್ತಾ ಇದ್ರು, ಅವರ ಜೀವನದಲ್ಲಿ ಯಾವ್ಯಾವ ವಿಷಯಗಳನ್ನು ಅವರು ತ್ಯಜಿಸಿದ್ರು, ಯಾವ್ಯಾವ ವಸ್ತುಗಳನ್ನು ತ್ಯಜಿಸಿದ್ರು, ಅವರ ಜೀವನ ಶೈಲಿ ಹೇಗಿತ್ತು, ಅವರು ಮೊದಲನೇ ಆದ್ಯತೆ ಯಾರು ಕೊಡ್ತಾ ಇದ್ರು, ಈ ವಿಷಯಗಳ ಬಗ್ಗೆ ನಾವು ಧ್ಯಾನ ಮಾಡ್ತಾ ಹೋದರೆ ಖಂಡಿತವಾಗ್ಲೂ ಆ ರೀತಿಯಾದ ಸುಜ್ಞಾನಿಗಳ ಬಗ್ಗೆ ನಾವು ತಿಳ್ಕೊಳ್ತಾ ಹೋದರೆ, ಅವರೊಂದಿಗೆ ನಾವಿದ್ರೆ, ಅವರ ಸಹವಾಸ ಮಾಡಿದ್ರೆ ನಾವು ಕೂಡ ಸುಜ್ಞಾನಿ ಆಗ್ತೀವಿ. ನಾವೇನು ಮಾಡ್ತಾ ಇದ್ದೀವಿ? ಅವರ ಹೆಸರನ್ನು ಇಟ್ಕೊಂಡು ನಾವೇನು ಮಾಡ್ತಾ ಇದ್ದೀವಿ? ಅಜ್ಞಾನಿಗಳ ಸಹವಾಸ ಮಾಡ್ತಾ ಇದ್ದೀವಿ. ಅಜ್ಞಾನಿಗಳಂದ್ರೆ ಏನು? ದೇವರಿಗೆ ವಿರುದ್ಧವಾಗಿರುವವರು, ಸ್ವರ್ಗಕ್ಕೆ ವಿರುದ್ಧವಾಗಿರುವವರು, ನರಕದ ವ್ಯಕ್ತಿಗಳು, ನರಕದ ಏಜೆಂಟ್ಗಳು. ಅವರು ನರಕದ ಏಜೆಂಟ್ಗಳು. ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಾ ಇದೆಯಾ ನಿಮಗೆ? ಅರ್ಥ ಆಗ್ತಿದೆಯಾ? ನರಕದ ಏಜೆಂಟ್ಗಳು. ಅವರ ಕೆಲಸ ಏನು ಗೊತ್ತಾ? ನಿಮ್ಮನ್ನ ನರಕಕ್ಕೆ ಕರ್ಕೊಂಡೋಗೋದು. ಏನಾದರೂ ಮಾಡಿ, ಹೇಗಾದರೂ ಮಾಡಿ, ಸುಳ್ಳು ಹೇಳಿ ಏನು ಮಾಡಬೇಕು? ನರಕಕ್ಕೆ ಕರ್ಕೊಂಡೋಗ್ಬೇಕು. ಪ್ರೈಸ್ ದಿ ಲಾರ್ಡ್. ಹಾಗಾಗಿ ಯೇಸು ಸ್ವಾಮಿ ಹೇಳ್ತಾರೆ, ನೀವು ಬಹಳ ಎಚ್ಚರಿಕೆ ಉಳ್ಳವರಾಗಿರಬೇಕು, ಬಹಳ ಎಚ್ಚರಿಕೆ ಉಳ್ಳವರಾಗಿರಬೇಕು. ನೋಡಿ, ನಿನ್ನೆ ಕ್ಲಾಸಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ ಯಾವುದ್ರ ಬಗ್ಗೆ? ಪ್ರೈಸ್ ದಿ ಲಾರ್ಡ್. ನಿನ್ನೆ ಕ್ಲಾಸಲ್ಲಿ ನಾವೇನು ತಿಳ್ಕೊಂಡು? ವಿಶ್ವಾಸದ ಬಗ್ಗೆ ಅಲ್ವಾ? ನಮ್ಮ ವಿಶ್ವಾಸ ಯಾರ ಮೇಲಿದೆ ಅದು ತುಂಬ ಮುಖ್ಯ.
ಯೇಸು ಸ್ವಾಮಿ ಮೇಲೆ ಇದೆಯಾ ಅಥವಾ ಲೋಕದ ಮೇಲೆ ಇದೆಯಾ? ಎರಡೇ ಆಪ್ಷನ್ನು. ನೀವು ಕಾರಣ ಎಲ್ಲ ಕೊಡಂಗಿಲ್ಲ, ಎರಡೇ ಆಪ್ಷನ್ನು. ಯಾರ ಮೇಲೆ ನಿಮ್ಮ ವಿಶ್ವಾಸ ಇದೆ? ಯೇಸು ಸ್ವಾಮಿ ಮೇಲೆನಾ ಅಥವಾ ಲೋಕದ ಮೇಲೆನಾ? ಯೇಸು ಸ್ವಾಮಿಯ ಮಾತುಗಳ ಮೇಲೆನಾ ಅಥವಾ ಲೋಕದ ಮಾತುಗಳ ಮೇಲೆನಾ? ಅಥವಾ ಯೇಸು ಸ್ವಾಮಿಯೊಂದಿಗ ಅಥವಾ ಲೋಕದೊಂದಿಗ? ಎರಡೇ. ಈ ಥರ ಹೌದಾ ಇಲ್ಲ ಅಷ್ಟು ಮಾತ್ರ ಕೇಳ್ತಾರೆ. ಮುಚ್ಚುಮರೆ ಯಾವುದೂ ಇಲ್ಲ, ಎಲ್ಲವೂ ಬಟ್ಟ ಬಯಲು. ಇಲ್ಲ ದೇವರೇ, ನಾನು ನಿಮ್ಮನ್ನೇ ಪ್ರೀತಿ ಮಾಡ್ತಾ ಇರೋದು, ಆದರೆ ನಮ್ಮ ಯಜಮಾನರು ಇಲ್ಲಿದ್ದಾರೆ, ಅದಕ್ಕೋಸ್ಕರ ಅದೆಲ್ಲ ಬೇಕಾಗಿಲ್ಲ. ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಾ ಇದೆಯಾ? ಇಲ್ಲಿ ಎರಡನೇ ಉತ್ತರ ಇಲ್ಲ. ನೀನು ಧರ್ಮಶಾಸ್ತ್ರವನ್ನು ಅನುಸರಿಸಿದೀಯಾ? ಅನುಸರಿಸಿದ್ದೀನಿ ದೇವರೇ. ಆದರೆ ಏನು ವರ್ಷದಲ್ಲಿ 365 ದಿನದಲ್ಲಿ ಒಂದು 20 ದಿನ ಉಳಿದುದೆಲ್ಲ ಇಲ್ಲ, ಅನುಸರಿಸಿಲ್ಲ. ಆದರೆ ಅನ್ನೋದು ಬರಬಾರ್ದಲ್ಲಿ. ಯೇಸು ಸ್ವಾಮಿ ಬಳಿಗೆ ಆದರೆ ಎಂಬ ಪದ ಬರಬಾರ್ದು. ಇದೆಯಾ ಇಲ್ವಾ? ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಾ ಇದೆಯಾ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇರೋದು? ಎಲ್ಲರೂ ಸಿದ್ಧವಾಗಿರಬೇಕು, ಎಲ್ಲರೂ ರೆಡಿಯಾಗಿರಬೇಕು, ಅಲರ್ಟ್ ಆಗಿರಬೇಕು. ಈಗ ನೋಡಿ, ಈಗ ಪರಲೋಕದಿಂದ ಒಂದು ಸೂಚನೆ ಬರುತ್ತೆ. ಏನು ಸೂಚನೆ? ಇಷ್ಟನೇ ತಾರೀಕು ಇಷ್ಟು ಗಂಟೆಗೆ ನೀವೆಲ್ಲರೂ ಈ ಭೂಮಿ ನಾಶ ಆಗುತ್ತೆ ಅಂತ ಹೇಳಿದ್ರೆ ಎಲ್ಲರೂ ಭಯದಿಂದ ನಡಗಿರ್ಬೇಕಾ? ಅಥವಾ ಇಲ್ಲಿ ಸೈಟ್ ಕಡಿಮೆ ರೇಟಲ್ಲಿ ಸಿಗ್ತಾ ಇದೆ, ಅಲ್ಲೊಂದು ಸೈಟ್ ತಗೊಳ್ಳೋಣ, ಅಥವಾ ಇವತ್ತು ಏನೋ ಒಂದು ಚಿನ್ನ ಖರೀದಿ ಮಾಡಲಿಕ್ಕೆ ಒಂದು ದಿನ ಬರುತ್ತೆ, ಗೊತ್ತಾ? ಒಂದು ಚಿನ್ನ ಖರೀದಿ ಮಾಡಲಿಕ್ಕೆ ಒಂದು ದಿನ ಬರುತ್ತೆ. ಅದು ನಮ್ಮ ಯಾವುದೋ ಒಂದು ದಿನ ಇಟ್ಕೊಂಡಿದ್ದು. ಕ್ರೈಸ್ತರು ಕಳೆದ ಬಾರಿ ನಾನೇ ಕರ್ಕೊಂಡು ಬಂದಿದ್ದೀನಿ ಪ್ಯಾಸೆಂಜರ್ನ. ಕ್ರೈಸ್ತರು ಭೀಮಾ ಜ್ಯುವೆಲ್ಲರೀಸಲ್ಲಿ ಹೋಗಿ ಅವ್ರು ಏನು ಮಾಡಿದ್ದಾರೆ ಗೊತ್ತಾ? ಚಿನ್ನ ಖರೀದಿ ಮಾಡಿದ್ದಾರೆ. ಚಿನ್ನ ಖರೀದಿ ಮಾಡಿದ ಮೇಲೆ ಅವ್ರು ನನಗೆ ಹೇಳ್ತಾ ಇದ್ದಾರೆ, ಇಲ್ಲ ಸರ್, ಇವತ್ತು ಚಿನ್ನ ಖರೀದಿ ಮಾಡಿದ್ರೆ ಒಳ್ಳೇದಂತೆ. ಯಾರು ಹೇಳ್ತಾರದು? ಕ್ರೈಸ್ತರು ಹೇಳ್ತಾರದು. ಪ್ರೈಸ್ ದಿ ಲಾರ್ಡ್. ಯಾಕೆ? ಪ್ರಭುವಿನ ವಾಕ್ಯಗಳೇ ಗೊತ್ತಿಲ್ಲ ಅವರಿಗೆ. ಭಾನುವಾರದ ಬಲಿಪೂಜೆ ಏನು ಮಾಡಿದ್ರು? 1 ಗಂಟೆ ಮಾಡಿ ಸುಮ್ಮನೆ ಬಿಟ್ಬಿಟ್ರು. ಹೋಗ್ರಿ, ನೀವೇನು ಬೇಕಾದ್ರೂ ಮಾಡ್ಕೊಳ್ಳಿ, ನನ್ನ ಕರ್ತವ್ಯ ಮುಗಿಯಿತು. ಅದಕ್ಕೋಸ್ಕರ ಯಾಜಕರನ್ನ ದೇವರು ಆರಿಸ್ಕೊಳ್ಳಿಲ್ಲ. ಪ್ರಭುವಿನ ಸತ್ಯಾಸತ್ಯತೆಗಳು, ಪ್ರಭುವಿನ ಎಲ್ಲ ಕಾರ್ಯಗಳು, ಪ್ರಭುವಿನ ಬಗ್ಗೆ ಚಿಂತೆ ಮಾಡಲಿಕ್ಕೆ ದೇವರು ಯಾಜಕರನ್ನ ಆರಿಸ್ಕೊಂಡಿದ್ದು. ಅದನ್ನು ಮಾಡಬೇಕಾಗಿರೋ ಕರ್ತವ್ಯ ಅವರೇ ಮಾಡಬೇಕು. ಹೋಶೇಯ ಪ್ರವಾದಿಯ ಗ್ರಂಥ 4ನೇ ಅಧ್ಯಾಯ 4ನೇ ವಾಕ್ಯದಲ್ಲಿ ಹೇಳ್ತಾರೆ, ಯಾಜಕರೇ, ನೀವು ನನ್ನ ಧರ್ಮಶಾಸ್ತ್ರದ ಜ್ಞಾನವನ್ನು ನೀವು ತೊರೆದು ಬಿಟ್ಟಿದ್ದೀರಾ. ನನ್ನ ಧರ್ಮಶಾಸ್ತ್ರದ ಜ್ಞಾನವನ್ನು ನೀವು ತೊರೆದು ಬಿಟ್ಟು ನಿಮಗಿಷ್ಟ ಬಂದ ಹಾಗೆ ನೀವು ಬೋಧಿಸ್ತಾ ಇದ್ದೀರಾ. ಪ್ರೈಸ್ ದಿ ಲಾರ್ಡ್. ಹಾಗಾಗಿ ಯಾವಾಗಲೂ ಅಷ್ಟೇ ಯಾಜಕನನ್ನ ದೇವರು ಯಾವ ಹಂತದಲ್ಲಿ ಇಟ್ಟಿದ್ದಾರೆ ಅಂತಂದರೆ ಮೋಶೆಯ ಸ್ಥಾನದಲ್ಲಿ ಯಾಜಕರನ್ನ ಇಟ್ಟಿದ್ದಾರೆ. ಯಾಜಕರು ಬಹಳ ಎಚ್ಚರಿಕೆ ಉಳ್ಳವರಾಗಿರಬೇಕು. ಯಾಕಂದರೆ ಎಲ್ಲ ಆತ್ಮಗಳ ಆ ಒಂದು ಧರ್ಮ ಕೇಂದ್ರ ಇದೆ ಅಂತಂದರೆ ಆ ಧರ್ಮ ಕೇಂದ್ರದ ಆತ್ಮಗಳ ಪಾಲಕರು ಅವರೇ. ಅವರು ದೇವರಿಗೆ ಲೆಕ್ಕ ಕೊಡಬೇಕಾದವರು. ಯಾಜಕರು ದೇವರಿಗೆ ಲೆಕ್ಕ ಕೊಡಬೇಕಾದವರು. ಪ್ರೈಸ್ ದಿ ಲಾರ್ಡ್. ವಾಕ್ಯ ಓದೋಣ ಬೇಕಾದ್ರೆ. ಇಬ್ರಿಯರಿಗೆ ಬರೆದ ಪತ್ರ 13ನೇ ಅಧ್ಯಾಯ 17ನೇ ವಾಕ್ಯ ನಾನೇ ಓದ್ತೀನಿ ನೋಡಿ. ನಿಮ್ಮ ಸಭಾ ನಾಯಕರಿಗೆ ವಿಧೇಯರಾಗಿರಿ, ಅವರ ಆಜ್ಞೆಗಳನ್ನು ಪಾಲಿಸಿರಿ. ಅವರು ನಿಮ್ಮ ಆತ್ಮಗಳ ಪಾಲಕರು, ದೇವರಿಗೆ ಲೆಕ್ಕ ಒಪ್ಪಿಸಬೇಕಾದವರು. ಯಾಜಕರು ಎಲ್ಲ ಆತ್ಮಗಳಿಗೆ ಲೆಕ್ಕ ಒಪ್ಪಿಸಬೇಕು. ಅವರ ಆಜ್ಞೆಗಳನ್ನು ನೀವು ಅನುಸರಿಸಿರಿ, ಅವರ ಆಜ್ಞೆಗಳನ್ನು ನೀವು ಪಾಲಿಸಿರಿ. ಅವರಿಗೆ ಆಜ್ಞೆ, ಅವರ ಸ್ವಂತ ಆಜ್ಞೆ ಅಲ್ಲ. ಅವರು ಮತ್ತಾಯನು ಬರೆದ ಶುಭ ಸಂದೇಶ 28ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ಏನಂತ ಹೇಳ್ತಾರೆ? ನಾನು ನಿಮಗೆ ಬೋಧಿಸಿದ ಎಲ್ಲವನ್ನ ಅವರು ಅನುಸರಿಸುವಂತೆ ವಾಕ್ಯ ಏನಿದೆ ನೋಡಿ, ಬೋಧಿಸಿರಿ. ಅವರಿಗೆ ಬೋಧಿಸ್ಬೇಕು. ಆ ಬೋಧಿಸೋಕ್ಕೋಸ್ಕರನೇ ದೇವರು ಯಾಜಕರನ್ನ ಆರಿಸ್ಕೊಂಡಿದ್ದು. ತಮಾಷೆ ವಿಷಯ ಅಲ್ಲ. ಪ್ರೈಸ್ ದಿ ಲಾರ್ಡ್. ಹಾಗಾಗಿ ಬಹಳ ಎಚ್ಚರಿಕೆಯಾಗಿರಬೇಕು ನಾವು ದೇವರ ವಿಷಯದಲ್ಲಿ. ನಮ್ಮ ಆತ್ಮ ತುಂಬ ಮುಖ್ಯ. ದೇವರು ಇನ್ನೂ ಒಂದು ಅವಕಾಶ ಕೊಟ್ಟಿದ್ದಾರೆ. ನೋಡಿ,
2000 ವರ್ಷಗಳಾದ್ಮೇಲೂ ಕೂಡ ಇನ್ನು 25 ವರ್ಷಗಳು ನಮಗೆ ಉಚಿತವಾಗಿ ದಾನವಾಗಿ ಕೊಟ್ಟಿದ್ದಾರೆ. ಈಗಲೂ ಕೂಡ ನಾವು ಸತ್ಯವನ್ನು ಅರಿತುಕೊಳ್ಳದೆ ಹೋದರೆ, ಈಗಲೂ ಕೂಡ ನಾವು ಮಾನಸಾಂತರಗೊಳ್ಳದೆ ಹೋದರೆ, ಈಗಲೂ ಕೂಡ ನಾವು ದೇವರನ್ನ ನಂಬಿ ಜೀವಿಸದೆ ಹೋದರೆ, ಲೋಕದ ವ್ಯಕ್ತಿ ಹೇಳಿದ್ರು ಅವರನ್ನ ಆರಾಧಿಸ್ರಿ, ಅವ್ರನ್ನ ಇದು ಮಾಡ್ರಿ ಅಂತ ಲೋಕದ ವ್ಯಕ್ತಿಗಳೆಲ್ಲ ಹೇಳಿದ ಮೇಲೂ ಅವರ ಮಾತನ್ನು ನಾವು ಅನುಸರಿಸ್ಕೊಂಡು ಹೋಗ್ತಾ ಇದ್ರೆ ಖಂಡಿತವಾಗ್ಲೂ ಅವರು ನಮ್ಮ ಆತ್ಮವನ್ನು ನರಕಕ್ಕೆ ದಬ್ಬುವುದರಲ್ಲಿ ಯಾವುದೇ ಅನುಮಾನ ಇಲ್ಲ. ಪ್ರೈಸ್ ದಿ ಲಾರ್ಡ್. ಹೋಶೇಯ ಪ್ರವಾದಿ ಗ್ರಂಥ 14ನೇ ಅಧ್ಯಾಯ ವಾಕ್ಯ 9 ನುಡಿಯುವ ಹಾಗೆ ಪ್ರಭುವಿನ ಮಾರ್ಗ ನೇರವಾದ ಮಾರ್ಗ. ಆ ನೇರವಾದ ಮಾರ್ಗದಲ್ಲಿ ಬಾ ಅಂತ ಯೇಸು ಸ್ವಾಮಿ ಕರೀತಾ ಇದ್ದಾರೆ ಹೊರತು ಅಡ್ಡ ಮಾರ್ಗಗಳಲ್ಲಿ ಅಲ್ಲ. ಅಡ್ಡ ಮಾರ್ಗಗಳಲ್ಲಿ ಅವ್ರು ನಮ್ಮನ್ನ ಕರೀತಾ ಇಲ್ಲ. ಅಡ್ಡ ಮಾರ್ಗ ಯಾರ್ದು? ಮೋಸದ ಮಾರ್ಗ ಯಾರ್ದು? ಸೈತಾನದು. ಮೋಸದ ಮಾರ್ಗ, ಅಂದ್ರೆ ದುಷ್ಟತನದ ಮಾರ್ಗ, ಅಡ್ಡದಿಡ್ಡಿಯಾದ ಮಾರ್ಗ ಸೈತಾನದ ಮಾರ್ಗ. ಹಾಗಾಗಿ ಯೇಸು ಸ್ವಾಮಿ ಹೇಳೋದು ನನ್ನ ಮಾರ್ಗದಲ್ಲಿ. ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾರೆ ನೋಡಿ, ನನ್ನನ್ನು ಹಿಂಬಾಲಿಸು. ಎಲ್ಲ ಶಿಷ್ಯರು ಹೇಳಿದ್ದೇನು? ನನ್ನನ್ನು ಹಿಂಬಾಲಿಸು. ನನ್ನನ್ನು ಹಿಂಬಾಲಿಸುವವನಿಗೆ ಕಷ್ಟ ಸಂಕಟಗಳು ತಪ್ಪಿದ್ದಲ್ಲ, ಅವಮಾನ ತಪ್ಪಿದ್ದಲ್ಲ. ಪ್ರೈಸ್ ದಿ ಲಾರ್ಡ್. ಹಾಗಾಗಿ ಬಹಳ ಎಚ್ಚರಿಕೆಯಾಗಿರ್ಬೇಕು. ಅದರಲ್ಲೇ ಗೊತ್ತಾಗೋಗುತ್ತೆ ಲೋಕವು ನಮ್ಮನ್ನು ಅವಮಾನ ಪಡಿಸ್ತಾ ಇದೆ, ಲೋಕವು ನಮ್ಮನ್ನು ಹೀಯಾಳಿಸ್ತಾ ಇದೆ ಅಂದರೆ ಹಾಗಾದರೆ ನಾವು ಸರಿಯಾದ ಮಾರ್ಗದಲ್ಲಿ ಇದ್ದೀವಿ ಅಂತ ಲೆಕ್ಕ. ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಾ ಇದೆಯಾ? ಧರ್ಮಶಾಸ್ತ್ರವನ್ನ ಕೈಗೊಂಡು ನಡೆಯಿರಿ. ಎಲ್ಲ ಸಂತರುಗಳನ್ನು ಅನುಸರಿಸಿ ನಡೆಯಿರಿ. ಇದು ನಾವು ಮಾಡ್ತಾ ಇದ್ದೀವಾ ಇಲ್ವಾ ಎಂಬುದನ್ನು, ನಮ್ಮ ನಡತೆಯನ್ನು ನಾವೇ ಪ್ರತಿದಿನ ಪರಿಶೋಧಿಸಿಕೊಂಡಾಗ ಮಾತ್ರ ದೇವರ ರಾಜ್ಯಕ್ಕೆ ನಾವು ಬಾಧ್ಯಸ್ಥರಾಗೋದು. ಆಮೆನ್. ಪ್ರೈಸ್ ದಿ ಲಾರ್ಡ್. ಅರ್ಥ ಆಯ್ತಾ? ಓಕೆ, ಫೈನ್. ನಾವು ಕ್ಲಾಸ್ ಮುಗಿಸೋಣ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಪ್ರೈಸ್ ದಿ ಲಾರ್ಡ್.